ಸುವರ್ಣ. ರಾಮರಾಜ್ ಪಂಚಗಳು ಮತ್ತು ಶರ್ಟ್ಗಳು ಅರ್ಪಿಸುವ ಪುಟಾಣಿ ಪಂಡ್ರು ಸೀಸನ್ 2 ಪವರ್ಡ್ ಬೈ ಕ್ವಿಕ್ ಹೀಲ್, ಇಂಡಿಯಾಸ್ ನಂಬರ್ 1 ಆಂಟಿವೈರಸ್ ಅಂಡ್ ಪಿಯರ್ಸ್. ಹೆಂಗ್ ಕಾಣಿರಿ, ಹೆಂಗಾಗಿರಿ. ಇವಾಗ ಸದ್ಯಕ್ಕೆ ಮಕ್ಕಳನ್ನ ರೆಡಿನಾ? ಅದಕ್ಕಿಂತ ಮುಂಚೆ ನಾವು ಜಡ್ಜಸ್ ನ ವೆಲ್ಕಮ್ ಮಾಡ್ಬಿಡೋಣ. ಯಾ, ವೈ ನಾಟ್, ಶೋರ್, ಪ್ಲೀಸ್. ನಮ್ಮ 3 ಲವ್ಲಿ ಜಡ್ಜಸ್ ಗಳಿಗೆ ವೆಲ್ಕಮ್ ಟು ದ ಶೋ. ಈಗ ಬರ್ತಾ ಪರ್ಫಾರ್ಮರ್ ಚಿನ್ನದ ಬೆಳ್ಳಿಗೆ ಹೂವೆ, ಒಳ್ಳೆ 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 ಬೆಳ್ಳಿ ಪರ್ಫಾರ್ಮರ್ ಅಂತ ಹೇಳಕ್ ಹೊರಟೆ. ಸೊ ಅವ್ರನ್ನ ಕರೆದುಬೋಣ ಅಂತ. ಸೊ ಈ ಬೆಳ್ಳಿ ಪರ್ಫಾರ್ಮರ್ ಬೆಳ್ಳಿ ಡ್ಯಾನ್ಸ್ ನೋಡೋಣ. ಲೆಟ್ಸ್ ಕಾಲ್ ವರ್ಷಿಣಿ ಆನ್ ಸ್ಟೇಜ್. ಚಿನ್ನದ ಮಲ್ಲಿಗೆ ಹೂವೆ ಬಿಡುನಿ ಬಿಂಕವ ಚೆಲುವೆ, ನಿನ್ನ ಬಲವು ಬೇಕೆಂದು ಬಳಿಗೆ ಬಂದಾಗ ಛಲವು ನನ್ನಲ್ಲಿ ಏಕೆ ಓ ಕಣ್ಣು ಬೇರೇನು ನೋಡದಿನ್ನು, ನಿನ್ನನ್ನು ಕಂಡ ಕಣ್ಣು ಬೇರೇನು ನೋಡದಿನ್ನು, ನಿನಗಾಗಿ ಬಾಳುವೆ ಇನ್ನು ನಾನು. ಚಿನ್ನದ ಮಲ್ಲಿಗೆ ಹೂವೆ ಬಿಡುನಿ ಬಿಂಕವ ಚೆಲುವೆ, ನಿನ್ನ ಬಲವು ಬೇಕೆಂದು ಬಳಿಗೆ ಬಂದಾಗ ಛಲವು ನನ್ನಲ್ಲಿಗೇಕೆ ಓ. What a brilliant performance! Superb! ನಿರಂಜನ್, ನೀನ್ ಯಾವತ್ತಾದ್ರೂ ನನ್ನನ್ನ ಚಿನ್ನದ ಮಲ್ಲಿಗೆ ಹೂವೆ ಅಂತ ಕರೆದಿದ್ಯಾ? ನಿನ್ನೆಲ್ಲ ಚಿನ್ನದ ಮಲ್ಲಿಗೆ ಹೂವೆ ಅಂತ ಕರೆಯಕಲ್ಲಮ್ಮ, ಚಿನ್ನದ ಮೆಲ್ಲಿಗೆ ಹೂವೆ ಅಂತ ಕರಿಬೇಕು. ನಿನ್ನ ಕಷ್ಟ ಆಗತ್ತದ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ನಿನ್ ಖುಷಿಗೋಸ್ಕರ ಹೇಳ್ಬಿಡ್ತೀನಿ, ಚಿನ್ನದ ಚೆಂಡಿನ ಹೂವೆ ಬಿಡುನಿ ಕಾಕಡ ಹೂವೆ. ಆಯ್ತಾಯ್ತು, ಓಕೆ. ಈಗ ಇವ್ರ ಪರ್ಫಾರ್ಮೆನ್ಸ್ ಹೆಂಗಿತ್ತು ಅಂತ ಕೇಳೋಣ. ಗುರು ಸರ್, ನಿನ್ನ ಫೇಶಿಯಲ್ ಮಸಲ್ಸ್ ಮೇಲೆ ನಿನಗಿರುವಂಥ ಕಂಟ್ರೋಲು, ನಿನ್ನ ಎಕ್ಸ್ಪ್ರೆಷನ್ಸ್ ಮೇಲೆ ನಿನಗಿರುವಂಥ ಕಂಟ್ರೋಲು ಮತ್ತು ಬಾಡಿ ಆ್ಯಂಡ್ ಮೈಂಡ್ ಮೇಲೆ ನಿನಗಿರುವಂಥ ಕಂಟ್ರೋಲ್ ಇಟ್ಕೊಂಡು ಹೇಳ್ತೀನಿ, ನೀನು ಒಳ್ಳೆ ಕಲಾವಿದೆ ಆಗ್ಬೋದು. ಮುಂದೆ ತುಂಬ ಪರ್ಫೆಕ್ಟ್ ಆದ ಎಕ್ಸ್ಪ್ರೆಷನ್ಸ್ ಮತ್ತು ಏನು ವರ್ಕ್ ಆಗುತ್ತೆ ಗೊತ್ತು ನಿನಗೆ, ಹೇಗೆ ಕೊಡಬೇಕು ಅಂತ ಸಿಂಕ್ ಮಾಡೋದು ಎಕ್ಸ್ಟ್ರಾಡಿನರಿ. ತುಂಬ ತುಂಬ ಚೆನ್ನಾಗಿ ಮಾಡಿದೆ, ತುಂಬ ಚೆನ್ನಾಗಿ ಮಾಡಿದೆ. ದರ್ಶನ್ ಸಾಥ್ ಕೊಟ್ಟ. ಹೈಟ್ ಡಿಫರೆನ್ಸಿಂದ ಕೆಲವು ಸ್ಟೆಪ್ಸ್ ಎಲ್ಲ ಒಂಚೂರು ಏಟ್ ತಿಂತ ಹೋಯಿತು, ಇನ್ನೂ ಚೆನ್ನಾಗಾಗ್ಬೋದಿತ್ತು. ಬಟ್ ಒಂದು ಹಂತಕ್ಕೆ ಖಂಡಿತವಾಗಿ ಓಕೆ.
ಎಸ್ಪೆಷಲಿ ನಿನ್ನ ಪರ್ಫಾರ್ಮೆನ್ಸ್ ವಾಸ್ ಟೂ ಗುಡ್. ಥ್ಯಾಂಕ್ ಯು ಸರ್. ಮ್ಯಾಮ್, ನನ್ಗೇನ್ ಅನ್ಸ್ತು ಅಂದ್ರೆ ಇವತ್ತು ನೀವು ಬಾಲ್ ರೂಮ್ ಡಾನ್ಸಿಂಗ್ ಜೊತೆ ಜೈವಿಂಗ್ ಅಂಡ್ ಸಾಲ್ಸಾ ಟ್ರೈ ಮಾಡಿದ್ದೀರಾ. ಸಾಲ್ಸಾ ಇಸ್ ನ್ಯೂ ಈ ವೇದಿಕೆ ಮೇಲೆ. ಬಾಲ್ ರೂಮ್ ಡಾನ್ಸಿಂಗ್ ಮೊದಲು ಕೂಡ ಮಾಡಿದ್ದಾರೆ, ಹಿಡ್ಕೊಂಡು ಡಾನ್ಸ್ ಮಾಡಿದ್ದಾರೆ. ಬಟ್ ಐ ಥಿಂಕ್ ದಟ್ ಸಾಲ್ಸಾ ಅಂಡ್ ಜೈವಿಂಗ್ ಹೊಸದಾಗಿತ್ತು. ವೆಲ್, ದರ್ಶನ್ ಸ್ವಲ್ಪ ಕುಳ್ಳಗಿದ್ದಾರೆ, ಬಟ್ ದರ್ಶನ್ ಕ್ಯಾರಿಡ್ ಯೋರ್ ವೇಟ್, ವಿಚ್ ಇಸ್ ಅ ವೆರಿ ಗುಡ್ ಥಿಂಗ್ ಫಾರ್ ದರ್ಶನ್. ವೆರಿ ವೆರಿ ಗುಡ್ ಬೋತ್ ಆಫ್ ಯು. ಸುಂದರಂ ಮಾಸ್ಟರ್, ನೀವಿಬ್ರು ಲಾಸ್ಟ್ ಫೈನಲ್ ಪೋಸ್ಟ್ ಕೊಟ್ರಲ್ಲ, ಅದೊಂದ್ಸತಿ ಕೊಡಿ. ನನಗೆ ಹೆಂಗಿತ್ತು ಅಂದ್ರೆ ಜಿತೇಂದ್ರ ಶ್ರೀದೇವಿ ನೋಡಿದಂಗಿತ್ತು. ಇದು ಅವ್ರ ಪೋಸ್ಟ್, ಇದು ಫೇಮಸ್ ಪೋಸ್ಟ್, ಇದು ಡಿಟ್ಟೋ ಹಾಗೆ ಇತ್ತು. ಸೂಪರ್. ಥ್ಯಾಂಕ್ ಯು ಮಾಸ್ಟರ್. ಅದರಲ್ಲೂ ಸೂಪರ್ ದರ್ಶನ್. ಕ್ಯಾವಾದ. ಎಸ್ ವರ್ಷಿಣಿ, ಈಗ ಪಾಯಿಂಟ್ಸ್ನ ಕೇಳೋಣ. ನನ್ನ ಕಡೆಯಿಂದ ವರ್ಷಿಣಿ ಮತ್ತೆ ದರ್ಶನ್ಗೆ 8.5. ಕ್ಯಾವಾದ 8.5. ಸುಂದರಂ ಮಾಸ್ಟರ್ 9.5. ಕ್ಯಾವಾದ. ಥ್ಯಾಂಕ್ ಯು ಮಾಸ್ಟರ್. ಎಸ್ ಗುರುಪ್ರಸಾದ್ ಅವರೇ. ಮುಂದಿನ ಪರ್ಫಾರ್ಮರು ಹಾ, ಇವ್ರ ಡಾನ್ಸ್ ಫುಲ್ಲು ಕಿಕ್ಕು, ರೋಮಿಯೋ ಸ್ಟೈಲಲ್ಲಿ ಗಿಮಿಕ್ಕು. ಲೆಟ್ಸ್ ವೆಲ್ಕಮ್ ಒನ್ ಅಂಡ್ ಓನ್ಲಿ ಕೃತಿಕ್ ಆನ್ ಸ್ಟೇಜ್. ಹಳೆದೊಂದು ಸಾಂಗು ಹಾಡೋಣ ಸುಂದ್ರಾಂಗ. ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ನಾನಾಗ. ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ನಾನಾಗ. ಕನಸಿನಲ್ಲಿ ಬಂದ ನನ್ನಲ್ಲಿ ಕಣ್ಣು ತೆರೆಯುವಾಗ ಎಲ್ಲಿ ಹಾರಿ ಹೋಗುವೆವೋ ನನ್ನಲ್ಲೇ. ಈ ಪ್ರೀತಿಗೆ ಕಣ್ಣು, ಈ ಕನಸಿಗೆ ಕಣ್ಣು ಬೇಕಿಲ್ಲ. ನೀನು ನನ್ನ ಐಶು ಕಣ್ಣೆ, ಯಾರು ಇಲ್ಲ ಸಮಾನ. Everybody ra 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 to the beat. Everybody ra to the beat. Goldo, you're a goldo. Adu ninja, ninja goldo. Latte illa kachbittana, talaka balaka pulaka ninna kayya. Everybody ra to the beat. ಗುರುಪ್ರಸಾದ್ ಅವರು. ಕೃತಿಕ್, ನನಗೆ ಆ್ಯಕ್ಚುಲಿ
ನೀವು ಸಾಂಗ್ ಶುರುವಾದಾಗ, ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಶುರುವಾದಾಗ ಹಳೇ ಕಾಲದ ಒಂದು ಸಿನಿಮಾ ನೋಡಿದ ಹಾಗಾಯ್ತು ನನಗೆ. ಅಷ್ಟು ಕ್ಯೂಟ್ ಆಗಿ ಬ್ಯೂಟಿಫುಲ್ ಆಗಿ ಶುರುವಾಯಿತು. ಮಧ್ಯದಲ್ಲಿ ಸ್ವಲ್ಪ ಸ್ಪೀಡ್ ಜಾಸ್ತಿ ಮಾಡಿದ್ರಿ, ಹೋಗ್ತಾ ಹೋಗ್ತಾ ತುಂಬ ಜಾಸ್ತಿ ಆಗ್ತಾ ಹೋಯಿತು. ಎಲ್ಲೂ ಕೂಡ ಎಡವಲಿಲ್ಲ. ಆದರೆ ನಿನ್ನ ಪರ್ಫಾರ್ಮೆನ್ಸು ಅದ್ರ ಮೇಲೆ ಜಾಸ್ತಿ ಕೇಂದ್ರೀಕೃತವಾಗಿತ್ತು. ಬಟ್ ಸಾಧ್ಯವಾದಷ್ಟು ಕೂಡ, ನಿನ್ನ ಹೆಸರೇನಮ್ಮ? ಧನ್ಯ ಸರ್ ಅವರೇ, ನೀವು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀರಿ. ಅವ್ನಿಗೆ ಆದಷ್ಟು ಅವ್ನು ಸಿಕ್ಕಾಪಟ್ಟೆ ಸ್ಪೀಡ್ ಇರ್ತಾನೆ, ಅದಕ್ಕೆ ಮ್ಯಾಚ್ ಮಾಡೋಕ್ಕೆಲ್ಲ ಪ್ರಯತ್ನ ಪಟ್ಟಿದ್ದೀರಿ. ಬಟ್ ಇಟ್ ವಾಸ್ ಎ ಕ್ಯೂಟ್ ನೀಟ್ ಪರ್ಫಾರ್ಮೆನ್ಸ್. ಅಕ್ಷಿತಾ ಅವರೇ? ಕೃತಿಕ್ ಡಾನ್ಸ್ ಮಾಡಿದಾಗ ನಾನು ಬೇರೆ ಯಾರಿಗೂ ನೋಡಲ್ಲ, ಬರೀ ಕೃತಿಕಿಗೆ ಮಾತ್ರ ನೋಡ್ತೀನಿ. ಬಿಕಾಸ್ ಕೃತಿಕ್ ಇಸ್ ವೆರಿ ವೆರಿ ಗುಡ್. ಸಖತ್ ಒಳ್ಳೆ ಡಾನ್ಸರ್ ಅವನು. ಅವ್ನು ಸ್ಪೀಡಲ್ಲಿ ಹೆಂಗೆ ಡಾನ್ಸ್ ಮಾಡ್ತಾನೆ ಅಂದರೆ ಅದೇ ಸ್ಲೋ ಮೋಷನಲ್ಲಿ ಅವ್ನು ಫಸ್ಟ್ ಹಾಡು ಮಾಡ್ದ. ಅದರಲ್ಲಿ ಜಾಸ್ತಿ ಅವನು ಎಷ್ಟು ಬೇಕಾಗಿತ್ತು ಅಷ್ಟೇ ಮೂವ್ಮೆಂಟ್ ಇತ್ತು, ಅಷ್ಟೇ ಸ್ಲೋ ಆಗಿತ್ತು, ಅಷ್ಟೇ 60s ಫೀಲ್ ಇತ್ತು ಅದಕ್ಕೆ. ದ್ಯಾಟ್ಸ್ ವಾಟ್ ಐ ಲೈಕ್ ಅಬೌಟ್ ಕೃತಿಕ್. ಅವನು ಫೀಲ್ ಮಾಡ್ತಾನೆ ಮ್ಯೂಸಿಕ್ ಡಾನ್ಸ್ ಮಾಡೋದು ಮುಂಚೆ, ಆ್ಯಂಡ್ ದ್ಯಾಟ್ ಇಸ್ ಅ ವೆರಿ ಗುಡ್ ಥಿಂಗ್ ಅಬೌಟ್ ಕೃತಿಕ್. ಕೃತಿಕ್, ಇದು ಯಾವ ಪಿಕ್ಚರ್ ಸಾಂಗ್ ಇದು? ಕಸ್ತೂರಿ ನಿವಾಸ. ಕಸ್ತೂರಿ ನಿವಾಸ ಜೊತೆಲಿ ಬರೋದು ಆರ್ತಿ. ನಾನು ಅನ್ಕೊಂಡೆ ಅದು ಹೆಸರು ಬಗ್ಗೆ ಜ್ಞಾಪಕ ಬರ್ನಿಲ್ಲ, ಅದಕ್ಕೆ ಕೇಳಿದೆ. ಆರತಿಯವರು ರಾಜ್ಕುಮಾರ್ ನಡೆದು ಬರ್ತಾರೆ ನೋಡು, ನಿಧಾನವಾಗಿ ಸಾಫ್ಟಾಗಿ, ಪ್ರಪಂಚವೇ ಏನೂ ಗೊತ್ತಿಲ್ಲದ್ರು, ಒಂದೂ ಗೊತ್ತಿಲ್ಲದ ಹಂಗೆ ಬಂದ್ರಿ ಇಬ್ಬರು. ಅದಕ್ಕೆ ಸೆಕೆಂಡು ಕಾಂಟೆಸ್ಟ್ ದಂದನಕ ಸೂಪರ್. ಈಗ ಮಾರ್ಕ್ಸ್ ತೆಗೆದುಕೊಂಡ್ಬಿಡೋಣ. ಫಸ್ಟು ಸುಂದರಮ್ಮ ಅಷ್ಟೇ ಮಾರ್ಕ್ಸ್ ಕೊಡಿ. ಮಂಜುಳ ಅಂತ ನನಗೆ 9 ಕೊಟ್ಬಿಟ್ರು. ವೆರಿ ನೈಸ್. ಸೊ ಇಬ್ಬರಲ್ಲಿ ಈ ಸಲ ಚೀಟಿ ಎತ್ತೋರು ಯಾರು? ವೆರಿ ನೈಸ್. ವಾಟ್ ಇಸ್ ಚೀಟಿ ಎತ್ತೋರು? ಚೀಟಿ ಹಾಕೋರು. ಸೀಕ್ರೆಟ್ ವೋಟ್ ಯಾರ್ದು? ರಕ್ಷಿತಾ ಅವ್ರದ್ದು ಸೀಕ್ರೆಟ್ ವೋಟ್ ಸಿಗ್ತಾ ಇದೆ. ವೆರಿ ಗುಡ್. ಎಸ್ ಗುರುಪ್ರಸಾದ್ ಅವರೇ. ನಾನು ಇನ್ನು 2 ಪಾಯಿಂಟ್ ಮರ್ತೋಯ್ತು, ಅವಾಗಲೇ ಹೇಳ್ಬಿಡ್ತೀನಿ. ಒಂದು, ಡ್ಯಾನ್ಸಲ್ಲಿ ಏನು ಆನಂದ ಇರಬೇಕೋ ಆ ಆನಂದ ಇತ್ತು. ಡ್ಯಾನ್ಸ್ನ ಉದ್ದೇಶನೇ ಒಂದು ಆನಂದವನ್ನು ಹಂಚುವಂಥದ್ದು. ಅದನ್ನು ಇವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಕ್ಕೆ ಒಂದು. ಎರಡನೇದು, ಆ ಕೃತಿಕ್ ಕಾಸ್ಟ್ಯೂಮ್ ನೋಡಿ ಎಷ್ಟು ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ಆ ಥರದ್ದು ಹಾಕ್ಸಿ ನನಗೆ. ಈ ಥರದ್ದೆಲ್ಲ ಹಾಕ್ಸ್ಬೇಡಿ. ಸೊ ಆ ಕೋಪದಲ್ಲಿ ಮತ್ತು ಆ ಪ್ರೇಮದಲ್ಲಿ ಇಷ್ಟು ಮಾರ್ಕ್ಸ್ ನಿಮಗೆ. ನಿನಗೆ ಭಾಳ ವಿಷಯಗಳು ಗೊತ್ತಂತಲ್ಲಪ್ಪ. ಏನೋ ಫ್ಯಾಕ್ಟ್ ಎಲ್ಲ ಹೇಳ್ತಿಯಂತೆ, ನೈಜ ಘಟನೆಯ ಎಲ್ಲ ಸತ್ಯಗಳೆಲ್ಲ ಹೇಳ್ತಿಯಂತೆ. ಸರ್, ಅವ್ರಿಗೇನೋ ಫ್ಯಾಕ್ಟ್ಗಳು ಗೊತ್ತು. ನಿಮ್ಗೆ ನಿರಂಜನ್ ಬಗ್ಗೆ ನಿಮ್ 3 ಜನಕ್ಕೆ ಏನೇನ್ ಫ್ಯಾಕ್ಟ್ಸ್ ಗೊತ್ತು ಸರ್? ನಿರಂಜನ್ ನನಗೆ ಒಂಚೂರು ಗೊತ್ತು, ಹೇಳ. ಹೇಳಿ ಸರ್. ಅವನಿಗೆ 21ನೇ ವಯಸ್ಸಿದ್ದಾಗ ಸಾಲ ಜಾಸ್ತಿಯಾಗಿ ಬೆಂಗಳೂರು ಓಡ್ ಬಂದಿದ್ದು. ಸತ್ಯ ಒಪ್ಕೊಳ್ಳೋಣಮ್ಮ. ಈಗ ದುಡಿತಿದ್ದಲ್ಲ, ಈಗಲಾರು ತೀರಿಸ್ಬೇಕು ತಾನೆ. ಇನ್ನೂನು ಅವ್ರಗಳ ಫೋನ್ಗಳು, ಸರ್ ಅವ್ರ ನಂಬರ್ ಕೊಡಿ, ನಿರಂಜನ್ ನಂಬರ್ ಕೊಡಿ ಅಂತ ಎಷ್ಟು ಫೋನ್. ಅವರೆಲ್ಲ ಇವಾಗ ನಿಮಗೆ ಕಾಟ ಕೊಡ್ತಾ ಇದಾರಾ? ಅಲ್ಲಿ ನಮ್ಮ ಹುಡುಗರಿಗೆ ಅವ್ರಿಗೆ ನಂಬರ್ ಕೇಳ್ಕೊಂಡು ಮಾಡ್ತಾರೆ ಈ ತರ. ಅದು 21-22 ಬರೀ ಬಾಲ ಇದೆ ಅನ್ಕೊಂಡಿದ್ವಿ, ಸಾಲ ಬೇರೆ ಇದೆಯಾ? ನಾನು ಹೇಳಿಲ್ಲ ನಾವಿಬ್ರು ಒಂದೇ ತರ ಯೋಚನೆ ಮಾಡ್ತೀವಿ ಅಂತ. ಆಕ್ಚುಲಿ ತಿರುಪತಿ ತಿಮ್ಮಪ್ಪಂಗಿರೋ ಸಾಲಕ್ಕಿಂತ ಜಾಸ್ತಿ ಇರೋ ನಿರಂಜನ್ಗೆ. ರಕ್ಷಿತಾ ಮ್ಯಾಮ್, ನಾನು ಅವ್ನ ಕೈ ನೋಡ್ಬೇಕು. ಹಿಂಗ್ ತೋರ್ಸು, ಅಲ್ಲಿಂದ ತೋರಿಸಿದ್ರೆ ಆಗಲ್ಲ. ಬಾಯ್ಲಿ ಬಾಯ್ಲಿ ಐ ಕ್ಯಾನ್ ರಿಯಲಿ ರೀಡ್ ಹ್ಯಾಂಡ್. ನಿರಂಜನ್ ಇದಾನಲ್ಲ, ಅವನು ಯಾವಾಗ್ಲೂ ತುಂಬಾ ಕಾನ್ಫಿಡೆನ್ಸ್ ಅಲ್ಲಿ ಇರ್ತಾನೆ. ನನಗೇನು ಆಗಲ್ಲ, ನಾಳೆ ಸತ್ರು ಪರವಾಗಿಲ್ಲ, ಆ ಥರ ಆಟಿಟ್ಯೂಡ್. ಬಟ್ ಒಳಗಡೆಯಿಂದ ಸ್ವಲ್ಪ ಭಯ ಇದೆ ಅವನಿಗೆ ಹತ್ರ ಬಂದಾಗ ಕಷ್ಟಗಳು. ಆಯ್ತಾ? ಸೆಕೆಂಡ್ ಏನ್ ಗೊತ್ತಾ, ಹಿ ಇಸ್ ಮೆಟ್ ವಿತ್ ಸಮ್ ಆಕ್ಸಿಡೆಂಟ್ ಇನ್ ಲೈಫ್ which he has just narrowly escaped. ಈ ಕಾರ್ಯಕ್ರಮಕ್ಕೆ ನಿರೂಪಕನಾಗಿ ತಗೊಂಡಿದ್ದೆ ಆಕ್ಸಿಡೆಂಟ್ ಅದು. ತುಂಬಾ ಜನ ಇದ್ರು. ನನಗೆ ನಿಜವಾಗ್ಲೂ ಹಂಗನ್ಸುತ್ತೆ. ಅಂಡ್ ಸಂತಾನ ಬಗ್ಗೆ ನೋಡಿ. ಸಂತಾನ ಅಲ್ಲ, ಅದು ಹೊರಗಡೆ ಎರಡು. ನಿರಂಜನ್ ಒಂದ್ ನಿಜ ವಿಚಾರ ಹೇಳ, ಸಿಕ್ಕಾಪಟ್ಟೆ ಲವ್ ಅಲ್ಲಿ ಬೀಳ್ತಾನೆ, ಸಿಕ್ಕಾಪಟ್ಟೆ ಮೋಸ ಹೋಗ್ತಾನೆ, ಜೀವನ ಪೂರ್ತಿ ಇದೆ. ಅದಕ್ಕೆ ಸಿಕ್ತವ್ರಿಗೆಲ್ಲ ಪ್ರಪೋಸ್ ಮಾಡಿ. ಬಟ್ ಐ ಆಮ್ ಸೀರಿಯಸ್ ಅಬೌಟ್ ಆಲ್ 3. ಯಾಕೋ ಮದ್ವೆ ಆಗೋಣ ಅಂತ ಯೋಚನೆ ಮಾಡ್ತಿದ್ದೆ, ಮೋಸ ಹೋಗ್ತೀನಿ ಅಂತ ಹೇಳಿದ್ಮೇಲೆ ಯೋಚನೆ ಮಾಡ್ತಾನೆ. ಸಿಕ್ಕಾಪಟ್ಟೆ ಆಸೆ ಇದೆ ಬೇರೆ ಮದ್ವೆ ಆಗಕ್ಕೆ, ಅದ್ ಬೇರೆ ಹೇಳೋದ್ ಮರ್ತೋದೆ. ಹೇಳಿ ಫ್ಯಾಕ್ಟ್ ನಮ್ಮ ನಿರಂಜನ್ ಅವ್ರ ಬಗ್ಗೆ. ಅಯ್ಯೋ ಕೋಪಿಸ್ಕೋಬಾರ್ದು. ಇಲ್ಲ ಸರ್, ಛೇ, ನಾವೆಲ್ಲ ಚಪ್ಪಾಳೆ ಹೊಡ್ಕೊಂಡು ಎಂಜಾಯ್ ಮಾಡ್ತೀವಿ. ಕಳ್ಳನ್ ನಂಬುದ್ರು ಕುಳ್ಳನ್ ನಂಬಾರ್ದು ಅಂತಾರೆ. ಈಗ ಕೃತಿಕ್, ಓಲ್ಡೆಸ್ಟ್ ಅನಿಮಲ್ ಯಾವ್ದಪ್ಪ? ಹಳೆ ಪ್ರಾಣಿ ಅಂದ್ರೆ ಡೈನೋಸಾರ್ಸ್. ಝೀಬ್ರಾ. ಯಾಕೆ ಹೇಳು? ಇವತ್ತಿಗೂ ಬ್ಲ್ಯಾಕ್ ಅಂಡ್ ವೈಟ್.
ಏನ್ ಹೇಳಿದ್ರಿ ಸಾರ್? ಗುರು ಸರ್ ವೆರಿ ನೈಸ್. ನಿಮ್ ಬಗ್ಗೆ ಫ್ಯಾಕ್ಟ್ಸ್ ಹೇಳ್ಬೇಕಂದ್ರೆ ಗುರು ಸರ್ ಡ್ಯಾನ್ಸ್ ಅಲ್ಲಿ ಡೈರೆಕ್ಷನ್ ಮತ್ತೆ ಯಾವ ತರ ಈ ತರ ಮೀನ್ಸ್ ಸ್ಟೋರಿ ಈ ತರವೆಲ್ಲ ನೋಡ್ತಾರೆ. ಇದೆಲ್ಲ ಅವ್ರು ನೋಡ್ತಾರೆ, ನಾವೆಲ್ಲ ಏನ್ ನೋಡಕ್ ಬರ್ತೀವೋ? ನೀವ್ ಆಂಕರ್ ಮಾಡಕ್ ನೀವು ಪೇಮೆಂಟ್ ನೋಡ್ಕೊಂಡ್ ಬಂದಿರೋದು. ನೋಡಪ್ಪ, ಯಾವ ಫ್ಯಾಕ್ಟ್ ಹೇಳ್ತೇವೋ ಗೊತ್ತಿಲ್ಲ, ಇಲ್ಲಿ ನಂದು ಹರಿದು ಹೋಗ್ತಾ ಇದೆ, ನೀವು ಹೋಗ್ಬಾ. ವೆಲ್ಕಮ್ ಬ್ಯಾಕ್ ಟು ರಾಮರಾಜ್ ಪಂಚಗಳು ಮತ್ತು ಶರ್ಟ್ಗಳು ಅರ್ಪಿಸುವ ಪುಟಾಣಿ ಪಾಯಿಂಟ್ರು ಸೀಸನ್ 2 ಪವರ್ಡ್ ಬೈ ಕ್ವಿಕ್ ಹಿಲ್, ಇಂಡಿಯಾಸ್ ನಂಬರ್ 1 ಆಂಟಿವೈರಸ್ ಅಂಡ್ ಪಿಯರ್ಸ್. ಯಂಗ್ ಕಾಣಿರಿ, ಯಂಗ್ ಆಗಿರಿ. ಮುಂದಿನ ಪರ್ಫಾರ್ಮರ್ ರಾಜನ್ ಜೊತೆ ಗೆಜ್ಜೆ ಕಟ್ಟಿ ಹೆಜ್ಜೆ ಹಾಕಕ್ ಬರ್ತಿರೋ ಒನ್ ಅಂಡ್ ಓನ್ಲಿ ರಾಣಿ ಆನ್ ಸ್ಟೇಜ್ ಪ್ಲೀಸ್. ಗುರು ಸರ್, ನಮ್ಮ ಕೆಂಚಿ ಬಗ್ಗೆ ನಿಮ್ಮ ಅಭಿಪ್ರಾಯ? ರಾಣಿ ಯಾವಾಗಲೂ ಚೆನ್ನಾಗಿ ಮಾಡ್ತಾಳೆ. ಅವಳಿಗೆ ಕೊಟ್ಟಿರುವಂಥ ಟ್ರೈನಿಂಗ್ನ ಎಕ್ಸ್ಟ್ರಾಡಿನರಿ ಆಗಿ ತೊಗೊಂಡು ನೀಟಾಗಿ ಎಕ್ಸಿಕ್ಯೂಟ್ ಮಾಡ್ತಾಳೆ. ಅದರಲ್ಲಿ ಯಾವ ತಪ್ಪುಗಳು ಕಾಣಿಸಲ್ಲ. ಆದರೆ ಅವನ ಕಡೆಯಿಂದ ಕೆಮಿಸ್ಟ್ರಿ ಇನ್ನೂ ಬೇಕಿತ್ತು ಅಂತ, ಅದು ನಿಂಗೆ ಸಿಕ್ಕಿಲ್ಲ, ಆ ಸಾಥ್ ಸಿಕ್ಕಿಲ್ಲ ನಿನಗೆ. ನೀಟ್ ಪರ್ಫಾರ್ಮೆನ್ಸ್, ಬಟ್ ತುಂಬ ಓಹೋ ಆಹಾ ಅದ್ಭುತ ಅನ್ನೋ ಹಾಗಿಲ್ಲ. ಈ ಹಂತದಲ್ಲಿ ನಾನು ಇದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ರಕ್ಷಿತಾ ಅವರೇ, ಶೀಸ್ ಅ ವೆರಿ ವೆರಿ ನೈಸ್ ಗರ್ಲ್ ಅಂಡ್ ಶೀಸ್ ಅ ವೆರಿ ಗುಡ್ ಡಾನ್ಸರ್. ತುಂಬಾ ಒಳ್ಳೆ ಡಾನ್ಸರ್. ಬಟ್ ಇವತ್ತು ಸೂರ್ಯ ತುಂಬಾ ತಪ್ಪುಗಳು ಮಾಡಿದೆ ಚಿನ್ನ. ನೀನು ಇವತ್ತು ಸೂರ್ಯ ಗಿವ್ ಅಪ್ ಮಾಡಿದ್ರು, ಇವತ್ತು ಅವಳು ಗಿವ್ ಅಪ್ ಮಾಡಿಲ್ಲ. ದಟ್ಸ್ ಅ ಗುಡ್ ಥಿಂಗ್ ಅಬೌಟ್ ಸುಂದರ ಮಾಸ್ಟರ್. ಸೂರ್ಯ, ನೀ ಜಾಸ್ತಿ ಕಾನ್ಸೆಷನ್ ಮಾಡಿಲ್ಲ. ನಾವು ಏನು ಹಾಡು ಹಾಡ್ತೀವಿ ಆ ಹಾಡು ಭಾವನೆ ನಮ್ಮ ಮುಖದಲ್ಲಿ ಬರಬೇಕು. ಸ್ವಲ್ಪ ಫಿನಿಶಿಂಗ್ ಇಲ್ಲ. ನೆಕ್ಸ್ಟ್ ಟೈಮ್ ಆ ಥರ ಮಾಡಬಾರ್ದು, ಚೆನ್ನಾಗಿ ಮಾಡಬೇಕು.
ಓಕೆ, ಈಗ ಪಾಯಿಂಟ್ಸ್ ತಿಳ್ಕೊಂಬೋಣ. ಸುಂದರಮ್ಮ ಇಷ್ಟು 8. ಓಕೆ ಓಕೆ, ರಕ್ಷಿತಾ. ನಂದು ಸೀಕ್ರೆಟ್ ಬ್ಯಾಲೆಟ್. ರಾಣಿ, ನಿಮ್ ಪಾಯಿಂಟ್ಸ್ ಇಲ್ಲಿದೆ. ಸೊ ಐ ಆಮ್ ಗಿವಿಂಗ್ ದಿಸ್. ಓಕೆ, ಒನ್ಸ್ ಅಗೇನ್ ನಾನು ನಿಮ್ಮಿಬ್ರಿಗೂ ಒಂದು ಫನ್ ಟಾಸ್ಕ್ ಕೊಡ್ತೀನಿ. ಈಗ ನಾವು ಜೊತೆಯಲ್ಲಿ ಹಾಡು ನೋಡಿದೀವಲ್ಲ, ಇದು ಅದ್ರಲ್ಲಿ ಅಪ್ಪು ಮತ್ತೆ ನಿಖಿತಾ ಒಂದ್ ಸ್ಟೆಪ್ ಮಾಡ್ತಾರೆ, ಗೊತ್ತಾ ನಿನ್ಗೆ? ಹಿಂಗ್ 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 ಕಾಲ್ ಹಾಕ್ತಾರೆ. ಅದಿಬ್ರು ಮಾಡಿ ತೋರಿಸ್ತೀರಾ ಹೆಂಗೆ ಅಂತ? ಓಕೆ, ಕಮ್ ಆನ್, ಲೆಟ್ಸ್ ಹ್ಯಾವ್ ಮ್ಯೂಸಿಕ್. ವೆರಿ ಗುಡ್, ವೆರಿ ಗುಡ್. ವೆರಿ ನೈಸ್ ರಾಣಿ, ವೆರಿ ನೈಸ್ ಸೂರ್ಯ. ರಾಣಿ, ನಿನ್ನ ಡ್ಯಾನ್ಸಿಂಗ್ ಟ್ಯಾಲೆಂಟ್ಗೆ ನಾನು ಇನ್ನೂ ಅರ್ಧ ಪಾಯಿಂಟ್ ಜಾಸ್ತಿ ಮಾಡ್ತೀನಿ. 8.5. ಗುರು ಸರ್, ಈಗ ಇನ್ನೊಂದು ವಿಷಯ. ಈ ಸ್ಟೆಪ್ಪನ್ನ ನಮ್ಮ ನಿರಂಜನ್ ಸರ್ ಮಾಡಿದ್ರೆ ಹೇಗಿರುತ್ತೆ? ನಾನು ಡ್ಯಾನ್ಸ್ ಮಾಡ್ತೀನಿ, ಆದ್ರೆ ನನ್ನ ಹಂಬಲ, ನನ್ನ ಆಕಾಂಕ್ಷೆ, ನನ್ನ ಆಸೆ, ನನ್ನ ಬಯಕೆ ಏನಿದೆ ಅಂದ್ರೆ ಒಂದೇ ಹೇಳಪ್ಪ. ನೀವು ನನ್ನ ಜೊತೆ ಕಾಲ್ ಕುಣಿಸ್ಬೇಕು, ಹೆಜ್ಜೆ ಕುಣಿಸ್ಬೇಕು ಅಂತ ಮಾಡ್ಬೇಕಂದ್ರೆ ತುಳಿತಾ ಇದ್ದೀರಾ. ನನ್ನ ಟ್ಯಾಲೆಂಟ್ ನೀವೇ ತುಳಿತಾ ಇದ್ದೀರಾ. ಇಲ್ಲಿ ನನ್ನ ಜೊತೆ ನೀವು ಬಂದ್ರೆ ಸಾಥ್ ಕೊಟ್ಟಂಗೆ. ಸರ್ 4 ಸ್ಟೆಪ್ಸ್ ನೀಟಾಗಿ ಹೇಳ್ಕೊಡ್ತಾ ಇದ್ದಾಳೆ ಅವಳು. 1 2 3 4. ಓಕೆ, ನಾ ಕೌಂಟ್ ಕೊಡ್ತೀನಿ, ಇವರಿಬ್ರು ಡ್ಯಾನ್ಸ್ ಮಾಡ್ತಾರೆ. ಕಮಾನ್. ಜೊತೆಯಲ್ಲಿ ಪ್ರೀತಿ ಜೊತೆಯಲ್ಲಿ ನಡೆದಿದೆ ದಿನ ಬಯಸಿ ಬಯಸಿ ಸಿಹಿ 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 ಮಾತು ಸಿಹಿ ಸಿಹಿ ನುಡಿದಿದೆ ಮನ ಹರಸಿ ಹರಸಿ ಹೀಗೆ ಸಾಗಲಿ ನಮ್ಮಿ ಪಯಣ ಹಾಡಿನಲ್ಲಿತು ಸಸರದ ಗಗನ. ಓಕೆ, ಇವಾಗ ನೆಕ್ಸ್ಟ್ ಯಾರು ಪರ್ಫಾರ್ಮ್ ಮಾಡೋದಕ್ಕೆ ಬರ್ತಾರೆ? ರಜನಿ. ನೆಕ್ಸ್ಟ್ ಪರ್ಫಾರ್ಮ್ ಮಾಡಕ್ ಬರ್ತಾ ಇರೋದು ಬಾಯ್ ಬಿಟ್ರೆ ಕವಿ. ಇವನು ಪ್ರತಿ ಹೆಜ್ಜೆನೂ ಸವಿಯೋ ಸವಿ. ಲೆಟ್ಸ್ ವೆಲ್ಕಮ್ ಶಾಯರಿ ಸ್ಟಾರ್ ಆರ್ಯ. ಕ್ಯಾ ಬಾತ್ ಹೈ. ಅಯ್ಯೋ, ಎಷ್ಟೊತ್ತಾಯ್ತಲ್ಲ, ಐಶು ಇನ್ನಾದ್ರೂ ಬಂದಿಲ್ಲ. ಹಾಯ್ ಆರ್ಯ, ಏನೋ ಹೇಳ್ಬೇಕಂತಿದ್ಯಲ್ಲ. ಡ್ಯಾನ್ಸ್ ಮಾಡೋಣ, ಆಮೇಲೆ ಹೇಳ್ತೀನಿ. ಓಕೆ. ಹಣ್ಣೆ ನಿನ್ನ ಕಿತ್ತುಕೊಂಡು ತಿನ್ನಲ್ಲ, ಸ್ವಲ್ಪ ಒಪ್ಪಿಕೊಳ್ಳೆ, ಇಷ್ಟು ಬಿಂಕ ಯಾಕೆ ಕಮಲ? ಕಣ್ಣು ಹೊಡೆದು ನೋಡು, ನಿನ್ನ ಹಿಂದೆ ಹಿಂದೆ ಬರಲ್ಲ, ತಾಳಿ ಕಟ್ಟಿ ನೋಡು, ಅಯ್ಯೋ ನಿಂದೆ ಕಾಣೋ ಸಕಲ. ತೋಳಿಗೆ ಬತ್ತೀಯ, ತೋಟದಲ್ಲಿ ಸಿಗ್ತೀಯ, ಕೊಡ್ತೀನಿ ಗರಂ ಗರಂ ಮಿರ್ಚಿ ಮಸಾಲ. ಹೆಂಗೆ ಏನೋ ಹೇಳ್ಬೇಕಂತಿದ್ಯಲ್ಲ, ಹೇಳು. ವಿಶು ಹ್ಯಾಪಿ ಬರ್ಡೇ ಇಶು. ನೋಡಲ್ಲಿ
Happy birthday to you. Happy birthday to you. Happy birthday. Happy birthday to you. Hi Aishu, I miss you. ಯಾರೇನು ಇವನಾ ಪೆದ್ದ. ನಮ್ಮಂತವ್ರನ್ನ ಯಾರು ಇಷ್ಟಪಡಲ್ಲ, ಅದಕ್ಕೆ ಸಾಯಕ್ ಬಂದೀನಿ. ದೇವ್ರು ನಿಮಗೆ ಅಂತಾನೆ ಒಂದ್ ಜೀವನ ಸೃಷ್ಟಿ ಮಾಡಿದಾನೆ. ಯಾಕಳ್ತೀಯ? ನಾನಿದ್ದೀನಿ. ಒಂದೇ ಕ್ಷಣದಲ್ಲಿ ಪರಿಚಯವಾಯ್ತು, ಒಳ್ಳೆ ತರದಲ್ಲಿ ಗೆಳೆತನವಾಯ್ತು. ಒಂದೇ ಕ್ಷಣದಲ್ಲಿ ಪರಿಚಯವಾಯ್ತು, ಒಳ್ಳೆ ತರದಲ್ಲಿ ಗೆಳೆತನವಾಯ್ತು. ನಿನ್ನ ಮಾತು ಸರಳ, ವಿನಯ ವಿರಳ, ಅದಕ್ಕೆ ಮೆಚ್ಚಿದೆ. ಓಯ್, ನೀನೇ ನನಗಿನ್ನು ಫ್ರೆಂಡು, ಸಿಹಿ ಕಹಿ ಹಂಚಿಕೊಳ್ಳಲು ನಾನೇ ನಿನಗಿನ್ನು ಫ್ರೆಂಡು. ಅಪ್ಪ ತಂದೆ ಆರ್ಯ, ಎಲ್ರು ಒಬ್ಬೊಬ್ರ ಜೊತೆ ರೊಮ್ಯಾನ್ಸ್ ಮಾಡಿದ್ರೆ ನೀನ್ ಇಬ್ಬಿಬ್ರ ಜೊತೆ ರೊಮ್ಯಾನ್ಸ್ ಮಾಡ್ತಿದ್ಯಲ್ಲೋ. ಅದಂಗೆ, ಅದು ಬೈ ಒನ್ ಗೆಟ್ ಒನ್. ನಾಟ್ ಹ್ಯಾಪಿ ಆರ್ಯ, ನಿನ್ನ ಮ್ಯಾಜಿಕ್ ಕಾಣಿಸ್ಲಿಲ್ಲ ಇವತ್ತು. ಕಾನ್ಸೆಪ್ಟ್ ವೀಕು, ಇಬ್ಬಿಬ್ರು ಹುಡುಗಿರು, ಕೆಮಿಸ್ಟ್ರಿ ಆಗಲಿ, ಕೋಆರ್ಡಿನೇಷನ್ ಆಗಲಿ, ಮಜಾ ಇಲ್ಲ. ಯಾರಪ್ಪ ಕೊರಿಯೋಗ್ರಾಫರು? ಅಸ್ಗರ್. ಅಸ್ಗರ್ ಸರ್, ನಿಮ್ಮ ಕಾನ್ಸೆಪ್ಟು ತಲುಪ್ತು ನಮಗೆ ಅಂತ ಅನ್ಸುತ್ತಾ? ಆ ಎಮೋಷನ್, ಆ ರಸ, ಆ ಶೋಕರಸ ನಮಗೆಲ್ಲ ಹರಡ್ತು ಅಂತ ಅನಿಸುತ್ತಾ ನಿಮಗೆ? ನಿಮ್ಮ ಸ್ಟೆಪ್ಗಳಲ್ಲಿ, ನಿಮ್ಮ ಕಾನ್ಸೆಪ್ಟಲ್ಲಿ, ನಿಮ್ಮ ಡ್ಯಾನ್ಸ್ ಏನು ಕೊರಿಯೋಗ್ರಾಫ್ ಮಾಡಿದ್ರೆ ಅದರಲ್ಲಿ ಆ ಫೀಲಿಂಗ್ ನಮ್ಗಳಿಗೆ ಬಂತು ಅಂತ ಅನ್ಸುತ್ತಾ ನಿಮಗೆ? ನೋ, ಬರಲಿಲ್ಲ. ಹೊಡೆವ, ದಟ್ಸ್ ಆಲ್. ಓಕೆ ಸರ್. ಓಕೆ ರಕ್ಷಿತಾ ಅವರೇ. ಅಸ್ಗರ್, ಆರ್ಯನ್ಗೆ ಫ್ಲಿಪ್ಸ್, ಬ್ಯಾಕ್ ಫ್ಲಿಪ್ಸ್ ಮಾಡಕ್ಕೆ ಬರುತ್ತೆ ಅಂತ ನೀವು ಇಡೀ ಹಾಡಲ್ಲಿ ಬರೀ ಅದೇ ಮಾಡಿಸಿದ್ದೀರ. ನಂಗೆ ಮೆಂಟಲಿ ಚಾಲೆಂಜ್ ನಂಗೆ ಎಲ್ಲೂ ಅನಿಸಿಲ್ಲ. ನಂಗೆ ಅನ್ಸಿದ್ದು ಒಂದೇ, ಆ ಗ್ಲಾಸಸ್ ದೊಡ್ಡದಾಗಿತ್ತು, ಬಹುಶಃ ಆ ಗ್ಲಾಸಸ್ ಪ್ರಾಬ್ಲಮಿಂದ ಮಕ್ಕಳು ಸೂಸೈಡ್ ಮಾಡ್ಕೊಳಕ್ಕೆ ಹೋದ್ರು ಅಂತ ನನಗನ್ನಿಸ್ತು. ಬಿಕಾಸ್ ಸೂಸೈಡ್ ಇಸ್ ಅ ವೆರಿ ಸ್ಟ್ರಾಂಗ್ ವರ್ಡ್ ನಾವು ಮಕ್ಳಿಗೋಸ್ಕರ ಯೂಸ್ ಮಾಡೋದು. ಅದು ಆ್ಯಕ್ಚುಲಿ ನಾವು ಈ ನೆಗೆಟಿವಿಟಿ ನಾವು ಮಕ್ಕಳ ಹತ್ರ ತಗೊಂಬರಲೇಬಾರ್ದು. ದಿಸ್ ಶೋ ಪುಟಾಣಿ ಪಂಟ್ರು ಸೀಸನ್ 2 ಬರೀ ಎಂಟರ್ಟೈನ್ಮೆಂಟ್ ಬಗ್ಗೆ ಮಾತ್ರ ಇರಬೇಕು. ಓವರ್ ಆಲ್ ಫಾರ್ ಮೀ ಅಸ್ಗರ್ ಇಟ್ ವಾಸ್ ಅ ಬ್ಯಾಡ್ ಪರ್ಫಾರ್ಮೆನ್ಸ್. ನೆಕ್ಸ್ಟ್ ನೋಡ್ಕೊಳ್ಳಿ, ಇದು ಆಗಬಾರ್ದು. ಇವಾಗ ಎಲ್ಲ ಮಾರ್ಕ್ ಕೊಡ್ತಾ ಇದ್ದಾರೆ, ಇದೆ ಎಲಿಮಿನೇಷನ್ ಇದೆ. ನಿಮ್ಗೆ ಕೇರ್ಲೆಸ್ ಆಗಿದ್ದರೆ ಪ್ರಯೋಜನ ಏನು? ಸೀರಿಯಸ್ ಆಗಿರ್ಬೇಕಲ್ವ? ನಿರಂಜನ್, ನಿನಗೆ ತುಂಬಾ ಸೂಟ್ ಆಗ್ತಾ ಇದೆ ಕಣೋ. ಪ್ಲೀಸ್ ಸರ್, ಹೀಗೆ ಮಾಡೋ ನೀನು. ಹಿಂಗೆ ಮಾಡ್ಲಾ ಕನ್ನಡ ಹಾಕೊಂಡು? ಸರ್ ಈ ನೋಡಿ ಸರ್, ಇದ್ರಲ್ಲೂ ನಾನು ನೀವು ಒಂದೇ ತರ ಕಾಣ್ಬೇಕು ಅಂತ ಅವ್ರು ಇಷ್ಟಪಡ್ತಾರಲ್ಲ. ಐ ಕಾಂಟ್ ಟೇಕ್ ದಿಸ್. ಯು ಕಾಂಟ್ ಟೇಕ್ ದಟ್, ಯಾಕೆಂದ್ರೆ ಅದು ಸುವರ್ಣ ಚಾನಲ್ ಬಿಚ್ಚಿಟ್ಬಿಟ್ಟು ಹೋಗಲಿ. ಹೌದಾ? ಸಿಕ್ಕಿದೆಲ್ಲ ಐ ಕ್ಯಾನ್ ಟೇಕ್ ಇಟ್ ಅಂತಲ್ಲ. ಪಾಯಿಂಟ್ಸ್ ಹೇಳಿ. ನಂದು ಸೀಕ್ರೆಟ್ ವೋಟ್ಸ್. ಸೇಫ್ ಆಗ್ಬಿಟ್ರು ಅಕ್ಕ, ಸೇಫ್, ಫುಲ್ ಸೇಫ್. ನಾನು ಇವತ್ತು ಫುಲ್ ವಿಲನ್. ಎಲ್ಲರಿಗೂ ಕಡಿಮೆ ಕೊಡೋರ್ಗೆಲ್ಲ ಇಬ್ರು ವಿಲನ್ ಆಗ್ಬಿಟ್ಟು ಅಕ್ಕ ಸೇಫ್ ಆಗ್ಬಿಟ್ಟು. ಎಸ್, ಮುಂದೆ ಗುರು ಸರ್ ಇಂದ ಕೊಡಕ್ಕೆ ಹಿಂಸೆ ಆಗತ್ತೆ ಮನ್ಸಿಗೆ, ಬೇಜಾರು ಮಾಡ್ಕೋಬೇಡಿ. ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಮಾಡ್ಬೇಕಾರ್ಯ. ಒಳ್ಳೆ ಕಾನ್ಸೆಪ್ಟ್ ಮಾಡಪ್ಪ ಸರ್. ಇಲ್ಲಿ ಹೇಳ್ಬೇಕು ಸರ್, ಅದು ಅಸ್ಗರ್ ಒಳ್ಳೆ ಕಾನ್ಸೆಪ್ಟ್ಗಳು ಹುಡುಕಪ್ಪ, ಚೆನ್ನಾಗಿ ಮಾಡ್ಸಪ್ಪ. ಅವ್ನು ತುಂಬ ಒಳ್ಳೆ ಟ್ಯಾಲೆಂಟ್ ಅವನು. ಓಕೆನಾ? ಬೇಜಾರು ಮಾಡ್ಕೋಬೇಡಿ. ಓಕೆ, ದಿಸ್ ವಾಟ್ ಇಟ್. ತುಂಬಾ ನೋವಲ್ ಕೊಡ್ತಾ ಇದ್ದೀನಿ ಮಾರ್ಕ್ಸ್. क्या जी असगर तुम्ही 6 पॉइंट आए सो हाँ अभी क्या करना है? ओ सुंदर मास्टर बोलता है. ओके सुंदर मास्टर जी बोलो जी. टोटल कितना हुआ? अच्छे ಕಣ್ಣರ್ಸ್ಕೊ, ಆಮೇಲೆ ಒರ್ಸ್ಕೊ, ಇರ್ಲಿ ಒಳಗೋಗಿ ಒಡ್ಸ್ಕೊಳಪ್ಪ. ಒಟ್ಟಿನಲ್ಲಿ ಇವಾಗ ಸದ್ಯಕ್ಕೆ ಮತ್ತೊಂದು ಸರಿ ಎಲ್ಲ ಕೋರಿಯೋಗ್ರಾಫರ್ಸ್ ಅಲ್ಲಿ ಮನವಿ, ನೀವು ಮಾಡೋ ತಪ್ಪು ಮಕ್ಕಳ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕೆ ಅಂದ್ರೆ ಈ ವಾರ ಎಪಿಸೋಡ್ ತಪ್ಪು ಮಕ್ಕಳ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ಲ, ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ. ಸೊ ಈ ಒಂದು ಎಪಿಸೋಡ್ ಇಂದ ನಾನು ಸೀರಿಯಸ್ ಆಗಿ ಹೇಳ್ಬೇಕಾದ್ರೆ ಕಾಮಿಡಿ ಮಾಡ್ತಾರೆ ಇವರು.
ನನ್ನ ಟ್ಯಾಲೆಂಟ್ ತುಳಿತಾ ಇದ್ದೀರಾ ನೀವು. ನೀನ್ ಗ್ಲಾಸ್ ಹಾಕೊಂಡ್ ಮಾಡಿದ್ರೆ ನಿಜವಾಗ್ಲೂ ಕಾಮಿಡಿ. ಹೌದಪ್ಪ ನಾನು ಭಕ್ತ ಕುಂಬಾರ, ನೀನ್ ಮಗು ತುಳಿಯಕ್ಕೆ. ನಾನು ಕನಕದಾಸ ಸರ್, ತಿರುಗಿರ್ತೀನಿ, ನೀವೇ ತಿರ್ಕೊಂಡ್ಬಿಡ್ತೀರಾ ಹಿಂಗೆ. ಸರಿ ಇರ್ಲಿ, ಏನೋ ಹೇಳಕ್ ಹೊರಟಿದ್ದೆ. ಕ್ಯಾ ಜಿ ಸೀರಿಯಸ್ ಪಾಯಿಂಟ್ ಬೋಲ್ತಾರ ತಾಮೆ. ಇರ್ಲಿ, ಈ ವಾರದಿಂದ ಎಲಿಮಿನೇಷನ್ ಇರುತ್ತೆ. ಸೊ ಮುಂದಿನ ವಾರದಿಂದ ದಯವಿಟ್ಟು ಎಲ್ಲ ಕೊರಿಯೋಗ್ರಾಫರ್ಗಳು ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಿ, ಯಾಕಂದ್ರೆ ಮಕ್ಕಳ ಮೇಲೆ ಪರಿಣಾಮ ಬೀಳುತ್ತೆ. ಪರಿಣಾಮ. ಓಕೆ. ವೆಲ್ಕಮ್ ಬ್ಯಾಕ್ ಟು ರಾಮರಾಜ್ ಪಂಚಗಳು ಮತ್ತು ಶರ್ಟ್ಗಳು ಅರ್ಪಿಸುವ ಪುಟಾಣಿ ಪಂಟ್ರು ಸೀಸನ್ 2, ಪವರ್ಡ್ ಬೈ ಕ್ವಿಕ್ ಹಿಲ್, ಇಂಡಿಯಾಸ್ #1 ಆಂಟಿವೈರಸ್ ಅಂಡ್ ಪಿಯರ್ಸ್. ಯಂಗ್ ಕಾಣಿರಿ, ಯಂಗ್ ಆಗಿರಿ. ಈಗ ನೆಕ್ಸ್ಟ್ ಪರ್ಫಾರ್ಮರ್ ಡೈರೆಕ್ಟ್ ಹಿಮಾಲಯದಿಂದ ನಮ್ಮ ಪುಟಾಣಿ ಪಂಟ್ರು ವೇದಿಕೆಗೆ ಬರ್ತಾ ಇದ್ದಾರೆ. ಶಿವ ಪಾರ್ವತಿನ ಕರ್ಕೊಂಡು ಬರ್ತಾ ಇದ್ದಾರೆ. ಯಾರವರು? ನಂಗೆ ಗೊತ್ತು. The one and only Vikram on stage. Vikram. सखी पार्वती प्रिये इरे सम्मति लोक कल्याणवनु कोरि शिवनु पार्वती परिणयಕ್ಕೆ ವರನಾದನು ಸತಿಗೆ ತನ್ನ ತನುವಲ್ಲಿ ಸಹಭಾರ ನೀಡದ ಅರ್ಧನಾರೀಶ್ವರನಾದ ನಾದ ಶಿವನು ವೇದ ಶಿವನು ನಾಟ್ಯ ಶಿವನು ನರ್ತನವಾಗಿತ್ತು. ಆಹಾ ಸೂಪರ್. ಇದು ಕೊರಿಯೋಗ್ರಾಫರ್ ಯಾರು? ಜಟಾಜೂಟದಾರಿ. ನಿನಗೆ ಡಾನ್ಸ್ ಗೊತ್ತಾ? ಕ್ಲಾಸಿಕಲ್ಲು ಬೇಸಿಕ್ ಗೊತ್ತು ಸರ್.
ಈ ಮುದ್ರೆ ಎಲ್ಲ ಒಂದು ಮೇಡಮ್ ಹತ್ರ ಹೆಲ್ಪ್ ತಗೊಂಡು ಮುದ್ರೆಗಳೆಲ್ಲ ಕರೆಕ್ಟಾಗಿ ಬರ್ಬೇಕಂತೇಳಿ ಮೇಡಮ್ ಹತ್ರ ಹೆಲ್ಪ್ ತಗೊಂಡು ಮಾಡಿಸಿದ್ದೀನಿ. ಬಟ್ ನಾ ಯಾವಾಗಲೂ ಮೀದಿ ಯಾವ ಡ್ಯಾನ್ಸ್ ಆದರೂ ಹೇಳ್ತೀನಿ, ಬಟ್ ಈ ಕ್ಲಾಸಿಕಲ್ ಮಾತ್ರ ನಾನು ಜಾಸ್ತಿ ಕಮಿಟ್ ಕೊಡಲ್ಲ. ಪಾರ್ವತಿ, ನಿಮ್ಮ ನರ್ತನಕ್ಕೆ ನನ್ನ ವಂದನೆಗಳು. ಸೂಪರ್ ಸೂಪರ್ ಸೂಪರ್. ರಕ್ಷಿತಾ ಅವರೇ? ವಿಕ್ರಮ್, ರಮೇಶ್, ನಮ್ಮ ಧ್ವನಿ, ವೆಲ್ ನನಗೆ ಸೆಟಪ್ ತುಂಬ ಇಷ್ಟ ಆಯಿತು. ಸ್ಟೇಜ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಬಟ್ ಇವತ್ತು ರಮೇಶ್, ಧ್ವನಿಗೆ ನಾನು ಮಾರ್ಕ್ಸ್ ಕೊಡಬೇಕಾದ್ರೆ 10 ಮೇಲೆ 10 ಕೊಡ್ತೀನಿ. ಬಟ್ ಆದರೆ ವಿಕ್ರಮ್ ಅಂತ ಬಂದಾಗ ಅವನು ಭರತನಾಟ್ಯಂ ಕಲ್ತಿಲ್ಲ. ಆ್ಯಂಡ್ ಎವ್ರಿವೇ ನನ್ನ ಪ್ರಕಾರ ಎಲ್ಲ ಮುದ್ರೆಗಳು ಹಿ ವೆಂಟ್ ರಾಂಗ್. ಅದು ಆ ಧ್ವನಿ ಪಕ್ಕದಲ್ಲಿ ಡ್ಯಾನ್ಸ್ ಮಾಡುವಾಗ ಧ್ವನಿ ವಾಸ್ ಲುಕಿಂಗ್ ಬ್ಯೂಟಿಫುಲ್. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರು. ಆ್ಯಂಡ್ ಧ್ವನಿ, ನೀವು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ ಧ್ವನಿ. ವೆರಿ ವೆರಿ ಬ್ಯೂಟಿಫುಲ್ ಡ್ಯಾನ್ಸರ್. ಬಟ್ ಇವತ್ತು ವಿಕ್ರಮ್ ಅವ್ನ ಮುದ್ರೆಗಳು ನೀಟಾಗಿ ಮಾಡಿಲ್ಲ. ಆ್ಯಂಡ್ ರಮೇಶ್, ಅವ್ರ ಮೇಲೆ ನೀವು ತುಂಬ ಪ್ರಾಕ್ಟೀಸ್ಗೆ ತುಂಬ ಟೈಮ್ ಕೊಡ್ಬೇಕು ನೀವು ಕೂಡ. ಓಕೆ ಓಕೆ ಹೇಳಿ ಸರ್. ವಿಕ್ರಮ್ ಅಂಡ್ ಧ್ವನಿ, ಒಂದು ನೀವು ಮಾಡಿದಂತಹ ಪರ್ಫಾರ್ಮೆನ್ಸ್ ವೆರೈಟಿ ಕಾರಣದಿಂದ ಗಮನ ಸೆಳೆಯುತ್ತೆ. ಒಂದು ವೆರೈಟಿ, ಇಷ್ಟೊತ್ತು ಬಂದಂಥ ಪ್ರಯೋಗಗಳಲ್ಲಿ ಒಂದು ವೆರೈಟಿ ಆಗಿತ್ತು. ಎರಡನೇದು, ಶಿವ ಲಯದ ದೇವತೆ, ಅವನು ಕೋಪಿಷ್ಟ. ಅಂದರೆ ಎಕ್ಸಾಗರೇಟ್ ಮಾಡೋಕ್ಕೆ ಜಾಗಗಳಿದೆ. ದೇವರ ಪ್ರತ್ಯಕ್ಷ ಆಗ್ತಿದ್ದ ಹಾಗೆ ಮೈಯೆಲ್ಲ ರೋಮಾಂಚನ ಆಗುತ್ತೆ. ದೇವರ ಶಕ್ತಿ ಅದು. ಆ ದೇವರ ಪಾತ್ರವನ್ನು ಬಳಸಿದಾಗ ರೋಮಾಂಚನದ ಕಡೆ ಟಾರ್ಗೆಟ್ ಮಾಡಬೇಕು ನೀವು. ಆ ಗ್ರಾಫ್ ಹಾಕಬೇಕಾಗತ್ತೆ. ಇದು ನ್ಯೂಟ್ರಲ್ ಆಗಿತ್ತು. ಸೊ ಹಾಗಾಗಿ ವಿಕ್ರಮ್, ನೆಕ್ಸ್ಟ್ ಟೈಮ್ ಇನ್ನೂ ಬೇಕು. ಈಗ ಮುಂದಿನ ಪರ್ಫಾರ್ಮರ್ ಯಾರಪ್ಪ? ಯಾರು ಹೇಳಮ್ಮ? ನಂಗೆ ಗೊತ್ತಿಲ್ಲ, ನೀನೇ ಹೇಳು. ನಾನು ಹೇಳ? ಸರಿ. ಮುಂದಿನ ಪರ್ಫಾರ್ಮರು ಮಂಗಳೂರಿನಲ್ಲಿ ಹಳೆ ರೇಡಿಯೋದಲ್ಲಿ ಕುಳ್ಳಿ ಒಬ್ಳು ಡ್ಯಾನ್ಸ್ ಮಾಡ್ತಿದ್ರು. ಅವಳನ್ನ ನಾವಿವಾಗ ಇಲ್ಲಿ ತಗೊಂಬಂದಿದ್ದೀವಿ. ಅವಳನ್ನ ಪರ್ಫಾರ್ಮೆನ್ಸ್ ನೋಡೋಣ 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 ಬಾ. ಸರಿ, ನೋಡೋಣ ಬಾಮ್ಮ. ಲೆಟ್ಸ್ ವೆಲ್ಕಮ್ ಶಿ ಫಾಲಿ ಆನ್ ಸ್ಟೇಜ್. ಹಳೆ ರೇಡಿಯೋ ಹಾಕಿ ಹಾಡು ಕೇಳುವ, ಮಜಾ ಮಾಡುತ್ತಾ ಪ್ರೀತಿ ವಾರ್ತೆ ಕೇಳುವ. ವಾರ್ತೆಗಳು ಈಗ. ಹವಾಮಾನ ವರದಿ. ಕೆಂಪಿ ಇಬ್ಬರಿಗೂ ಪ್ರೀತಿ ಮಿತಿ ಮೀರಿ ದೈಹಿಕ ಉಷ್ಣಾಂಶ 60 ಡಿಗ್ರಿ ದಾಟಿದೆ. ಅಲ್ಲಲ್ಲಿ ಹಗುರದಿಂದ ಸಾಧಾರಣವಾಗಿ ಹೊಗೆ ಏಳುವ ಸಾಧ್ಯತೆಗಳಿದೆ. ಹಳೆ ರೇಡಿಯೋ ಹಾಕಿ ಹಾಡು ಕೇಳುವ, ಮಜಾ ಮಾಡುತ್ತಾ ಪ್ರೀತಿ ವಾರ್ತೆ ಕೇಳುವ, ಪ್ರೀತಿ ವಾರ್ತೆ ಕೇಳುವ. ಮಾಡಿದ ಸಿಂಹ ಚಂದಿರನ ತಮ್ಮ, ಎಂದಿರನ್ ರೋಬೋಟ್ ನೀನೇನೆ, ಐಶ್ವರ್ಯ ನಾನೇ. ಕೆಂಪಿಯರು ತುಂಬಾ ಹೀಟಿನಲ್ಲಿ ಬೈಟು ನೀರು ಕುಡ್ಕೊಂಡ್ರು, ರೋಡ್ ಸೈಡಿನಲ್ಲಿ ಬೋಂಡ ತಿನ್ನದಲ್ಲಿ ತುಂಬಾ ಹತ್ತಿರಕ್ಕೆ ನಿಂತ್ಕೊಂಡ್ರು. Show me a rap that I show me hip hop that I show me a pop that I every day. Show me a rap that I show me hip hop that I show me a rap that I every day. ಇಲ್ಲಿಂದ ನಾನು ಬಂದೆ, ಅಲ್ಲಿಂದ ನೀನು ಬಾರೆ, ಸ್ಲೋ ಮೋಷನ್ ನಲ್ಲಿ ಸೀರೆ ಹಾರೋ ಹಂಗೆ ನೀವು ಓಡಿ ಬಾರೆ. ಮೇಕಪ್ ಇನ್ನೂ ಮುಗಿದಿಲ್ಲ, ಹೊರಗೆ ನಿಲ್ಲು ನನ್ನನ್ನಲ್ಲ. ಕಿಟಕಿ ಯಾಕೋ ಸರಿ ಇಲ್ಲ, ಆದ್ರೂ ಕದ್ದು ನೋಡಲ್ಲ. ಒಳ್ಳೆಯವ್ನು ನಾನು, ಟೈಟ್ ಆಗಲ್ಲೇನು ನನ್ನ ಪಾರು, ನೀ ನಮ್ಮ ದೇವದಾಸ ನಾನೇ. ಕೆಂಪಿಯರು ತುಂಬಾ ಕುಣಿತಲಿ ಕಾಲು ಮುರ್ಕೊಂಡು ಕೂತ್ಕೊಂಡ್ರು, ಒಂಟಿ ಕಾಲಿನಲ್ಲಿ ಕೊಕ್ರೆ ಪೋಸಿನಲ್ಲಿ ಅಮೃತಾಂಜನವ ಹಚ್ಕೊಂಡು. Show me your rock that I show me your pop that I show me your rock that I every day. Show me your rock that I show me your pop that I show me your rock that I every day. I'm the one who's on for the game. ಹಳೆ ಹುಚ್ಚನ ಸ್ಟೈಲಿನಲ್ಲಿ ಕಾಂಪೌಂಡು ಹಾರಿ ಬಾರೋ, ಫ್ಲಾಶ್ ಬ್ಯಾಕಿನಲ್ಲಿ ತಲೆಯ ಬೋಳಿಸ್ಕೊಂಡು ಲವ್ ಮಾಡಿ ನೋಡು. ಹುಚ್ಚ ನಂಬರ್ 1 ನಾ ಮುಟ್ಟಿ ನೋಡು ಓ ಚಿನ್ನ, ಮುಟ್ಸು ಬೇಗ ಹಾಡನ್ನ, ನೀನೇ
ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ. ಎಸ್ ಸುಂದರ ಮಾಸ್ಟರ್, ಏನ್ ಹೇಳಕ್ ಇಷ್ಟಪಡ್ತೀರಾ? ಯಾರು ಕೊರಿಯೋಗ್ರಾಫರ್? ಕೊರಿಯೋಗ್ರಾಫರ್ ಹಳೆ ರೇಡಿಯೋ ಹಾಕಿ ಹಾಡು ಕೇಳುವ ಮಜಾ ಮಾಡುತ್ತಾ ಪ್ರೀತಿ. ಏನು ಅವನು ತಲೆಯಲ್ಲಿ ನಿಲ್ಸ್ಕೊಂಡು ಬಟ್ಟಿ ಮಾಡ್ತಾನೆ. ಇಮೇಜ್ ಮಾಡೋಕ್ಕಾಯ್ತಲ್ಲ, ಈ ಏಜ್ನಲ್ಲಿ ಮಾಡೋಕ್ಕಾಗುತ್ತಾ ಅಂತ. ಜಮಿನಿ ಸರ್ಕಸ್ ನೋಡಿದ್ದೀನಿ, ಈ ಥರ ಅಲ್ಲೂ ಮಾಡಿರೋದು ನೋಡಿಲ್ಲ. ಇದು ಶಿಫಾಲಿ ಸರ್ಕಸ್. ಯಾ, ಥ್ಯಾಂಕ್ ಯು ಮಾಸ್ಟರ್. ರಕ್ಷಿತಾ ಅವರೇ, ನನ್ನ ಕಾನ್ಸೆಪ್ಟ್ ನನಗೆ ಅಷ್ಟೇನು ಐ ವಾಸ್ ಲೈಕ್ ಯುನೋ ಓಕೆ ಅಂತ ಅನಿಸ್ತು. ಇಡೀ ಹಾಡಲ್ಲಿ ನನಗೆ ಲಿಪ್ಸಿಂಕ್ ಆಗಲೇ ಇಲ್ಲ. ಒಂದೊಂದು ಕಡೆ ಆ ಲಿಪ್ಸಿಂಕ್ ಮಿಸ್ ಆಗ್ತಾ ಹೋಯಿತು ಅನಿಸ್ತು ನನಗೆ. ಓವರ್ ಆಲ್ ಫಾರ್ ಮೀ ಇಟ್ಸ್ ಅ ವೆರಿ ಡಿಸಪಾಯಿಂಟಿಂಗ್ ಪರ್ಫಾರ್ಮೆನ್ಸ್. ನೋಡಿ, ನಾವು ಒಂದು ಪರ್ಫಾರ್ಮೆನ್ಸ್ನ ಜಡ್ಜ್ ಮಾಡಬೇಕಾದ್ರೆ ವೇಷಭೂಷಣ, ಕೆಮಿಸ್ಟ್ರಿ, ಕೋಆರ್ಡಿನೇಷನ್ನು, ಸಾಂಗು, ಕಾನ್ಸೆಪ್ಟು, ನೆಗೆಟಿವ್ ಅಪ್ರೋಚ್ ಟು ಲೈಫು, ಎಮೋಷನಲ್ ಕೋಷೆಂಟು, ಗ್ರೇಸು, ರಿಸ್ಕ್ ಫ್ಯಾಕ್ಟ್ರು, ಇಷ್ಟು ಅಂಶಗಳನ್ನ ಇಟ್ಕೊಂಡು ನಾವು ಜಡ್ಜ್ ಮಾಡ್ತಾ ಇರ್ತೀವಿ. ಓಕೆ, ಹಿರಿಯರಾಗಿ ನೀವು ಇಷ್ಟು ಅಂಶಗಳನ್ನ ತಲೆಯಲ್ಲಿ ಇಟ್ಕೊಂಡು ಕಂಪೋಸ್ ಮಾಡಬೇಕು. ಡ್ಯಾನ್ಸಿಂಗ್, ನಂಗೆ ಡ್ಯಾನ್ಸ್ ಕಾಣಿಸ್ತೇ ಇಲ್ಲ, ಕೆಮಿಸ್ಟ್ರಿಯಲ್ಲೂ ಕಾಣಿಸ್ತೇ ಇಲ್ಲ. ನಿಮ್ಗೆ ಒಂದ್ಸತಿ ಕೆಮಿಸ್ಟ್ರಿ ಜನರೇಟ್ ಆಗಿಲ್ಲ ಅಂದರೆ ಡ್ಯೂಯೆಟ್ ಹೇಗೆ ಸಕ್ಸಸ್ ಮಾಡೋಕ್ಕಾಗತ್ತೆ? ನಾವಿರೋದು ಕಾಂಪಿಟೇಷನಲ್ಲಿ. ತಪ್ಪುಗಳನ್ನ ಗುರ್ಸೋಕ್ಕೆ ನಾವು ಇಷ್ಟು ಜನ ಇದ್ದೀವಿ. ಕರ್ನಾಟಕದ 7 ಕೋಟಿ ಜನ ಕಾಯ್ತಾ ಇದ್ದಾರೆ. ನೋಡ್ರಪ್ಪ, ನಿಮಗೆ ಬಿಟ್ಟಿದ್ದು. ಶಿಫಾಲಿ ಮಾರ್ಕ್ಸ್ ನೋಡೋಣ. ಲೆಟ್ಸ್ ಟೇಕ್ ಎ ಸ್ಮಾಲ್ ಬ್ರೇಕ್ ಇನ್ ರಾಮರಾಜ್ ಪಂಚಿಗಳು ಮತ್ತು ಶರ್ಟ್ಗಳು ಅರ್ಪಿಸುವ ಪುಟಾಣಿ ಪಂಟ್ರು ಸೀಸನ್ 2. ಪವರ್ಡ್ ಬೈ ಕ್ವಿಕ್ ಹೀಲ್, ಇಂಡಿಯಾಸ್ ನಂಬರ್ 1 ಆಂಟಿವೈರಸ್ ಅಂಡ್ ಪಿಯರ್ಸ್ ಯಂಗ್ ಕಾಣಿರಿ. ಸೊ ವೆಲ್ಕಮ್ ಬ್ಯಾಕ್ ಟು ರಾಮರಾಜ್ ಪಂಚಿಗಳು ಮತ್ತು ಶರ್ಟ್ಗಳು ಅರ್ಪಿಸುವ ಪುಟಾಣಿ ಪಂಟ್ರು ಸೀಸನ್ 2. ಪವರ್ಡ್ ಬೈ ಕ್ವಿಕ್ ಹೀಲ್, ಇಂಡಿಯಾಸ್ ನಂಬರ್ 1 ಆಂಟಿವೈರಸ್ ಅಂಡ್ ಪಿಯರ್ಸ್ ಯಂಗ್ ಕಾಣಿರಿ ಯಂಗ್ ಆಗಿರಿ. ಸಿಕ್ಕಾಪಟ್ಟೆ ಜೋಶಲ್ಲಿ ಹೋಶ್ ಉಡಾಯಿಸೋಕ್ ಬರ್ತಾ ಇರೋ ಡ್ಯಾನ್ಸ್ ರಾಜ ಯಾರು? ಲೆಟ್ಸ್ ವೆಲ್ಕಮ್ ರವಿತೇಜ ಆನ್ ಸ್ಟೇಜ್. ತಂತಾನೆ ತನ್ನಂತಾನೆ ಸೆಳೆಯುತ್ತಾಳೆ ನನ್ನನ್ನೇ, ತಂತಾನೆ ಬೇಕಂತಾನೆ ಮರೆಸುತ್ತಾಳೆ ಮೈಯನ್ನೇ. ತಂತಾನೆ ತನ್ನಂತಾನೆ ಸೆಳೆಯುತ್ತಾಳೆ ನನ್ನನ್ನೇ, ತಂತಾನೆ ಬೇಕಂತಾನೆ ಮರೆಸುತ್ತಾಳೆ ಮೈಯನ್ನೇ. ಇವಳೆಂತ ಜಾದುಗಾತಿ ಅಂತ ಯಾರಿಗಾದ್ರೂ ಗೊತ್ತಾ? ಇವಳೇನೆ ಕಾಣುತ್ತಾಳೆ ನಂಗೆ ಅಪ್ಪ ಎತ್ತ ಸುತ್ತ. ಹುಡುಗಿ ಬೋಡಿ ನಿನ್ನ ನೋಡಿ, ಹುಡುಗಿ ಬೋಡಿ ನಿನ್ನ ನೋಡಿ, ಹುಡುಗಿ ಬೋಡಿ ನಿನ್ನ ನೋಡಿ, ಹುಡುಗಿ ಬೋಡಿ ನಿನ್ನ ನೋಡಿ. ತಂತಾನೆ ತನ್ನಂತಾನೆ ಸೆಳೆಯುತ್ತಾಳೆ ನನ್ನನ್ನೇ, ತಂತಾನೆ ಬೇಕಂತಾನೆ ಮರೆಸುತ್ತಾಳೆ ಮೈಯನ್ನೇ. ತಂತಾನೆ ತನ್ನಂತಾನೆ ಸೆಳೆಯುತ್ತಾಳೆ ನನ್ನನ್ನೇ, ತಂತಾನೆ ಬೇಕಂತಾನೆ ಮರೆಸುತ್ತಾಳೆ ಮೈಯನ್ನೇ. ಸಾರಿ ರವಿ, ನಿಮ್ಮ ಹುಡುಗಿ ಮೇಲಿಂದ ಬಿದ್ದು ಬ್ರೈನ್ ಡ್ಯಾಮೇಜ್ ಆಗಿದೆ. ಇನ್ನು ನಮ್ಮ ಕೈಲೇನೂ ಇಲ್ಲ. ಇವಳು ಇರೋಷ್ಟು ದಿನ ಚೆನ್ನಾಗಿ ನೋಡ್ಕೊಳ್ಳಿ. ದೇವ್ರಿದ್ದಾನೆ. ಕಣ್ಣಿನ ಭಾಷೆಯು ತಿಳಿಯುವುದೇ, ಕಾಯಿಸೋ ಮನಸ್ಸು ಒಲಿಯುವುದೇ, ಮುಂದೆ ಕಾಣೋಕೆ ಹಿಂದೆ ಮರೆಸೋಕೆ ಮನಸ್ಸೇನು ಕನ್ನಡಿಯೇ, ಕಡಲ ಅಂಗೈಲಿ ಮುಚ್ಚಬಹುದೇ. ಈ ಮನಸ್ಸೇನು ಕನ್ನಡಿಯೇ, ಕಡಲ ಅಂಗೈಲಿ ಮುಚ್ಚಬಹುದೇ. ಗಾಳಿ ಗೆಲೆಯು ಉದುರಿ ಹೋಗೆ ಬುಡವು ಹೆದರಿ ಬೀಳುವುದೇ, ಗಾಯವೆಷ್ಟೇ ಆದರೂನು
ನಿಮ್ಮ ಹುಡುಗಿಗೆ ಬ್ರೈನ್ ಮ್ಯಾರೇಜ್ ಆಗಿದೆ ಅಂತ ಹೇಳಿದ್ರು. ಆಟ ಬಿಟ್ಟಿದ್ದು ನಿಂತಿದ್ದು ಅಲ್ಲಲ್ಲ, ಆ ಹುಡುಗಿ ಬಿದ್ದಾಗ ನಮಗೆ ನಿಂತೋಗ್ಬಿಟ್ಟಿತ್ತಮ್ಮ. ಯಾರಲ್ಲ ಅವ್ನ ಮಕ ಮುಚ್ಚ ಕೋರಿಯೋಗ್ರಾಫರು ಹಂಗಲ್ಲ ಬೀಳ್ಸೋದು ಹುಡುಗಿಯ. ಅಯ್ಯೋ ನನಗೆಲ್ಲಿ ಬ್ರೈನ್ ಡ್ಯಾಮೇಜ್ ಆಗತ್ತ ಅದು ನೋಡಿ ಅಂತ ಭಯ ಹತ್ಕೊಬಿಟ್ಟಿತ್ತು. ಅಯ್ಯೋ ನಿನಗಾಗ್ಲೇ ಆಗೋಗಿದೆ. ಹೌದಾ? ಯಾಕೆ ಅಳಬ್ಯಾಡ್ ಕಣೋ, ಸುಮ್ಕಿರೋ, ನೀನ್ ಮನಕಾಯ ಹೋಗ ಅಂತ. ಗುರುಗಳೇ ನೀವ್ ಹೇಳ್ಬಿಡಿ, ಅವ್ನ ಅಳ್ತಾನೆ ಇರ್ಲಿ. ನಿನಗೆ ಆಕ್ಟಿಂಗ್ ಸ್ಕಿಲ್, ಡ್ಯಾನ್ಸಿಂಗ್ ಸ್ಕಿಲ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಪುಟ್ಟ, ನಿನ್ನ ಹೆಸರೇನಪ್ಪ? ರಕ್ಷಿತಾ. ಅದಕ್ಕೇನೆ ಯಾರು ಇಷ್ಟು ಚೆನ್ನಾಗಿ ಮೆಂಟಲ್ ತರನೇ ಮಾಡ್ತಾರಲ್ಲ ಅನ್ಕೊಂಡೆ. ಎಲ್ಲೋ ನನಗೆ ಅಷ್ಟು ಎಮೋಷನಲ್ ಆಗಿ ನಾನು ಆಗ್ಲಿಕ್ಕೆ ಆಗಲಿಲ್ಲ. ಐ ಡೋಂಟ್ ನೋ ದ ರೀಸನ್ಸ್. ಡ್ಯಾನ್ಸಿಂಗ್ ಅವ್ನು ಮಾಡ್ತಾನೆ, ಅವನು ಡ್ಯಾನ್ಸಿಂಗ್ ಮಾಡ್ತಾನೆ. ಸೊ ನೀಟ್ ಪ್ರೆಸೆಂಟೇಷನ್ ಎಮೋಷನ್ಸಲ್ಲಿ ಅವನು ಇಸ್ ವೆರಿ ಗುಡ್ ಆರ್ಟಿಸ್ಟ್ ಕಮ್ ಡ್ಯಾನ್ಸರ್. ಗುಡ್. ರಕ್ಷಿತಾ ಮ್ಯಾಮ್, ಇದರಲ್ಲಿ ಒಂದು ನಿಜವಾದ ಒಂದು ಸ್ಟೋರಿ ಲೈನ್ ಇತ್ತು ಅಂತ ಅನಿಸ್ತು. ಖಂಡಿತ ಖಂಡಿತ ಒಂದು ಬ್ಯೂಟಿಫುಲ್ ಸ್ಟೋರಿ ಲೈನ್. ಈ ವಾರ ಇದು ಡಾನ್ಸ್ ಅಂದ್ರೆ ನನ್ಗೆ ಪ್ರತಿ ಊಟ ಮಾಡಿಸೋದಿರ್ಬೋದು, ರವಿತೇಜ ಯುನೋ ಅವಳಿಗೆ ನನ್ಗೆ ಐ ಫೆಲ್ ಲೈಕ್ ಐ ವಾಸ್ ವಾಚಿಂಗ್ ಕಮಲ್ ಹಾಸನ್ ಅಂಡ್ ಶ್ರೀದೇವಿ ಅಂಡ್ ಸಾದ್. ಓಕೆ, ಸುಂದರ ಕಾನ್ಸೆಪ್ಟ್ನಲ್ಲೇ ನನಗೆ ಹಿಡಿಸ್ತು. ಇದೇ ಕಾನ್ಸೆಪ್ಟು ಸೂಪರ್. ಕಾನ್ಸೆಪ್ಟು ಎಲ್ಲ ಕಾನ್ಸೆಪ್ಟು ನೋಡಿದು ದಿ ಬೆಸ್ಟ್ ಯಾವುದು ಅಂತಂದರೆ ಇದೆ ರವಿತೇಜ. ಬಟ್ ಇವನಲ್ಲಿ ಇರೋದು ಒಂದು ಸ್ಪೆಷಾಲಿಟಿ ಏನಂತಂದರೆ ಆ ಫೀಲಿಂಗು, ಆ ಮೂಮೆಂಟ್ನಲ್ಲೇ ತೋರಿಸ್ತಾನೆ ಅವನು. ಪ್ರತಿಯೊಬ್ಬ ತಂದೆ ತಾಯಿಗಳು ಈ ಏಜಲ್ಲಿ ಇರೋರು ನೋಡಿದವರು ಕಣ್ಣೀರಾಗ್ತಾರೆ, ಕಣ್ಣೀರು ನಿಜವಾಗಿ ಆಗ್ತಾರೆ. ಅದು ಒಬ್ಬ ಇವಳು ಈ ವಯಸ್ಸು ಮಗು ಇದಾಯಿತು ಅಂದರೆ ಎಂಥವ್ರಿಗೂ ಅವ್ರಿಗೆ ಫ್ಯಾಟ್ ಆಗ್ಬಿಡ್ತಾರೆ. ಸೂಪರ್. ವೆಲ್ಕಮ್ ಬ್ಯಾಕ್ ಟು ರಾಮರಾಜ್ ಪಂಚೆಗಳು ಮತ್ತು ಶರ್ಟ್ಗಳು ಅರ್ಪಿಸುವ ಪುಟಾಣಿ ಪಂಟ್ರು ಸೀಸನ್ 2, ಪವರ್ಡ್ ಬೈ ಕ್ವಿಕ್ ಹೀಲ್, ಇಂಡಿಯಾಸ್ #1 ಆಂಟಿವೈರಸ್ ಅಂಡ್ ಪಿಯರ್ಸ್. ಯಂಗ್ ಕಾಣಿರಿ, ಯಂಗ್ ಆಗಿರಿ. ಮುಂದಿನ ಪರ್ಫಾರ್ಮೆನ್ಸ್ಗೆ ಹೋಗೋಣ. ಖಂಡಿತ ಬನ್ನಿ ಹೋಗೋಣ. ಬನ್ನಿ ಅಲ್ಲಿ ಹೇಳ್ಬಿಟ್ಟು ಹೋಗೋಣ. ಸೊ ಈ ಹುಡುಗಿ ಸೈಲೆಂಟ್ ಆಗಿದ್ರು, ಡ್ಯಾನ್ಸ್ಗೆ ಸೋಲೇ ಇಲ್ಲದ ಸರದಾರಿ. ಸೊ ಲೆಟ್ಸ್ ವೆಲ್ಕಮ್ ಪ್ರಿಯಾ ಗೌಡರ್ ಆನ್ ಸ್ಟೇಜ್. ರವಿ, ಏನಾಯ್ತು? ಯಾಕೆ ಬೇಜಾರಲ್ಲಿದ್ದೀರಾ? ಅಪ್ಪನಿಗೆ ಹಾವು ಕಚ್ಚಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಅಮ್ಮನಿಗೆ ಈ ವಿಷಯ ತಿಳಿದು ಪ್ರಜ್ಞೆ ಕಳ್ಕೊಂಡು ಈಗ ಜೀವನ ರಾಗ ಲಲಲಲಲಲಲಲ. ಹೂವು ಮುಳ್ಳು ಜೋಡಿಯಾಗಿ ಬಾಳೋದೇಕೆ ಹೇಳು, ಬೇರೆ ಮಾಡೋ ಕೈಗಳ ಮೇಲೆ ಹೋರಾಡೋಕೆ ಕೇಳು. ಜೀವನ ಒಂದು ತೂಗುಯ್ಯಾಲೆ, ಯಾಕೆ ನೀನು ಹೇಳು. ಭೂಮಿ ಮೇಲೆ ನಮ್ಮ ಬಾಳು ಯುದ್ಧ ಕಾಂಡ ಕೇಳು. ಸೋಲೆ ಇಲ್ಲ ನಿನ್ನ ಹಾಡು ಹಾಡುವಾಗ,
ಬರದೇ ಇರಲು ಬಾಳಲಿ ಶೂನ್ಯವೇ ತುಂಬಿರಲು ಭೂಮಿಯ ಸಿಡಿಯುತ್ತ ಬಿರಿದಿರಲು ಶೌರ್ಯ ಅದರ ರೂಪ ಸುಳ್ಳೆ ನಮಗೆ ವೈರಿ ಆಡುವ ಈಗ ಜೀವನ ರಾಗ ಹೂವು ಮುಳ್ಳು ಜೋಡಿಯಾಗಿ ಬಾಳೋದೇಕೆ ಹೇಳು ಬೇರೆ ಮಾಡು ಕೈಗಳ ಮೇಲೆ ಹೋರಾಡೋಕೆ ಕೇಳು ಆಡಮ್ಮ. ಹೂವು ಮುಳ್ಳು ಜೋಡಿಯಾಗಿ ಬಾಡೋದೇಕೆ ಹೇಳು ಬೇರೆ ಮಾಡೋ ಕೈಗಳ ಮೇಲೆ ಹೊರಡೋಕೆ ಕೇಳು ಜೀವನ ಒಂದು ತೂಗು ಯಾಲೆ ಯಾಕೆ ನೀನು ಕೇಳು ಭೂಮಿ ಮೇಲೆ ನಮ್ಮ ಬಾಳು ಯುದ್ಧ ಕಾಂಡ ಕೇಳು ಸೋಲೆ ಇಲ್ಲ ನಿನ್ನ ಹಾಡು ಹಾಡುವಾಗ ಓ ಗೆಳೆಯಲ್ಲ ನಿನ್ನ ಪ್ರೀತಿ ಕಾಯುವಾಗ ಹಾಡುವ ಈಗ ಜೀವನ ರಾಗ ಅವ್ರು ಯಾರು ಇನ್ನೊಬ್ರು ಲೇಡಿ ಬಂದಿರಲ್ಲ ಅವರು? ನಮ್ಮ ಮಮ್ಮಿ ಓಕೆ, ಅಂದ್ರೆ ಮೊನ್ನೆ ನಿಮ್ಮ ತಂದೆಗೆ ಹಾವು ಕಚ್ಚಿತ್ತು, ಹೇಗಿದಾರಪ್ಪ? ಬಂದಿದ್ದಾರೆ ಇಲ್ಲಿ. ಆರೋಗ್ಯಕ್ಕೆ ತೊಂದರೆ ಇಲ್ವಾ? ಓಕೆ ಅಮ್ಮ, ಮಗಳು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳಮ್ಮ. ಎಷ್ಟು ವರ್ಷದಿಂದ ಡ್ಯಾನ್ಸ್ ಮಾಡಿಸ್ತಾ ಇದ್ದೀರಿ ಅವಳಿಗೆ? ಈಗ 6 ವರ್ಷ ಆಯ್ತು. ಅವಳಿಗೆ ಎಷ್ಟು ವರ್ಷ? 10 ವರ್ಷ ರೀ. 4 ವರ್ಷದ ಮಗು ಇದ್ದಾಗಿಂದ ಡ್ಯಾನ್ಸ್ ಮಾಡಿಸ್ತಾ ಇದ್ದೀರಿ. ತುಂಬಾ ಒಳ್ಳೆ ಭವಿಷ್ಯ ಇದೆ ಅಮ್ಮ ಅವಳಿಗೆ. ಈಗ ತೀರ್ಪಿನ ಬಗ್ಗೆ ಬರೋದಾದ್ರೆ, ಅವನ ನೋವಲ್ಲಿರ್ತಾನೆ, ನೋವಲ್ಲಿದ್ದಾಗ ಒಬ್ಬ ಗೆಳತಿಯ ಜೊತೆ ಅದನ್ನು ಡ್ಯಾನ್ಸ್ ಮಾಡ್ತಾ ಮಾಡ್ತಾ ನೋವನ್ನು ಕಳ್ಕೊಳ್ಳೋ ಪ್ರಯತ್ನ ಮಾಡ್ತಾನೆ. ಕೊನೆಯಲ್ಲಿ ತಾಯಿ ಬರ್ತಾರೆ. ನನಗಂತೂ ಫುಲ್ಲು ಹೃದಯ ತೇವಾಯಿತು. ಥ್ಯಾಂಕ್ ಯು ಸರ್. ಟು ಬಿ ಆನೆಸ್ಟ್, ಆಕೆ ಕೆಳಗಡೆ ನಡ್ಕೊಂಬರ್ತಾರೆ. ಪಾಪ ಅವ್ರಿಗೆ ಆ್ಯಕ್ಟಿಂಗ್ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಈ ನಿನಗೆ ಚೆನ್ನಾಗಿರೋ ಸಾಥ್ ಕೊಡಬೇಕು ಅಂತ ಅವ್ರಿಗೆ ಎಷ್ಟು ಬರುತ್ತೋ ಶ್ರದ್ಧೆಯಿಂದ ಶಿಸ್ತಿಂದ ನಡ್ಕೊಂಬರ್ತಿದ್ದಾಗ ನಿಮ್ಮನ್ನ ಬಂದು ತಬ್ಕೊಂಡಾಗಂತೂ ನನ್ನ ಕಣ್ಣಲ್ಲಿ ನೀರು ಬಂದಂಗಾಯ್ತು. ರಕ್ಷಿತಾ ಮ್ಯಾಮ್, ವೆಲ್ಕಮ್ ಅಮ್ಮ. ನೀವು ನಿಮ್ಮ ಮಗಳಿಗೋಸ್ಕರ ಬಂದಿದ್ದೀರಾ. ನಾನೊಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಇಬ್ಬರು ಕೊರಿಯೋಗ್ರಫರ್ಸ್ ನಾನು ವೇದಿಕೆಗೆ ಕರೆಯೋಕ್ಕೆ ಇಷ್ಟಪಡ್ತೀನಿ. ಹೂವು ಮುಳ್ಳು ಜೋಡಿಯಾಗಿ ಬಾಳೋದೇಕೆ ಹೇಳು ಬೇರೆ ಇನ್ನೊಂದು, ಅವ್ರ ತಂದೆಗೆ ಹಾವು ಕಚ್ಚಿರೋ ವಿಚಾರ. ನಮಗೆಲ್ಲ ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ನೋವು ಇರಬೇಕು. ಅದು ನಾವು ಡಾನ್ಸ್ ಮುಖಾಂತರ ನಾವು ಎಲ್ರಿಗೂ ಎಂಟರ್ಟೈನ್ ಮಾಡೋ ವಿಚಾರ ಅಲ್ವೇ ಅಲ್ಲ ಇದು. ನನ್ನ ಪ್ರಕಾರ you've gone ರಾಂಗ್ ದೇರ್ ಅನ್ಸುತ್ತೆ ನನಗೆ. ಆ ಹುಡುಗಿಗೆ ಬಹುಶಃ ಆ ಫೀಲಿಂಗೇ ಗೊತ್ತಾಗ್ತಾ ಇಲ್ಲ. ನಮ್ಮ ತಂದೆಗೆ ಹಾವು ಕಚ್ಚಿದೆ, ಅವ್ರ ತಾಯಿ ಕೇಳಿ ಅವ್ರ ತಾಯಿ ಗೊತ್ತಿರುತ್ತೆ ಆ ನೋವು ಏನು ಅಂತ. ಬಟ್ ಒಂದು ತಾಯಿಗೆ ಈ ವೇದಿಕೆ ಮೇಲೆ ಬಂದು ಒಂದು ಬಿಳಿ ಬಟ್ಟೆ ಹಾಕ್ಬಿಟ್ಟು ಆ ಚೇರ್ ಮೇಲೆ ಕೂಳಿಸ್ಬಿಟ್ಟು ಅವ್ರಿಗೆ ಆ್ಯಕ್ಟಿಂಗ್ ಮಾಡಿಸಿ ಒಂದು ಮನೇಲಿ ಆಗಿರೋ ವಿಚಾರ ಯಾರಾದರೂ ಆ್ಯಕ್ಟ್ ಮಾಡಿಸ್ತಾರೇನ್ರಿ? ಅಮ್ಮ, ನಾನು ಏನಾದರೂ ತಪ್ಪು ಅಂತ ಮಾತಾಡಿದರೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನನ್ನ ಕಡೆಯಿಂದ ಕ್ಷಮೆ ಇರಲಿ ನಿಮಗೆ. ಆ ಇಬ್ಬರು ಮಕ್ಕಳಿಗೆ ಅಂತೂ ನಾನು ಒಂದಂತೂ ಹೇಳ್ತೀನಿ, ಗುರುಪ್ರಸಾದ್ ಸರ್ ಹೇಳಿದ್ದು ಖಂಡಿತವಾಗ್ಲೂ ನಿಜ. ಆ ಹುಡುಗ ನಿಮ್ಮ ಹೆಸರು ಗೊತ್ತಾಗಲಿಲ್ಲ ನನಗೆ, ಗಗನ್ ಅಲ್ಲ? ಗಗನ್, ಯು ಆರ್ ಅ ವೆರಿ ವೆರಿ ಗುಡ್ ಡಾನ್ಸರ್. ನಿಮ್ಮಿಬ್ಬರು ಮಧ್ಯದಲ್ಲಿ ತುಂಬ ಕೋಆರ್ಡಿನೇಷನ್ ಇತ್ತು ಇವತ್ತು. ನಂಗೆ ತುಂಬ ಇಷ್ಟ ಆಯಿತು ನೀವಿಬ್ಬರು ಡಾನ್ಸ್ ಮಾಡಿದ್ದು. ಜಸ್ಟ್ ನನಗೆ ಆ ಫಸ್ಟ್ ಡೈಲಾಗ್ ಮತ್ತು ಆ ಲಾಸ್ಟ್ ಬಿಟ್ ಇವತ್ತು ಇರಲಿಲ್ಲ ಅಂದಿದ್ರೆ ದಿಸ್ ಡಾನ್ಸ್ ವುಡ್ ಹ್ಯಾವ್ ಬೀನ್ ಅ ವೆರಿ ವೆರಿ ಗುಡ್ ಡಾನ್ಸ್. ಸುಂದರಂ ಸರ್, ಡುಯೆಟ್ ಬಗ್ಗೆ ನಾವು ಮಾತಾಡೋಣ. ಈ ಸೆಂಟಿಮೆಂಟ್ ಬಗ್ಗೆ ನನಗೆ ಅಷ್ಟು ಏನು ಹೇಳೋದು ನನಗೆ ಅರ್ಥವಾಯ್ತಾ ಇರಲಿಲ್ಲ. ಇವರಿಬ್ಬರು ಡಾನ್ಸ್ ಮಾಡಿದ್ರಲ್ಲ, ಆ ಫೀಲಿಂಗ್ ಬಿಟ್ಬಿಡಿ, ಅದು ನೋಡ್ಬಿಟ್ಟು ಅವರು ಎಮೋಷನ್ ಆಗೋದು ಅದು ಎಲ್ಲರಿಗೂ ಬರುತ್ತೆ, ಇಸ್ ಓಕೆ. ಬಟ್ ಇವನು ಮಾತ್ರ ಇಷ್ಟು ಶಾರ್ಟ್ ಆಗಿ ಡಾನ್ಸ್ ಕಲ್ತಿದ್ದಾನೆ ಅಂತ ಇಸ್ ಗ್ರೇಟ್. ಗುರುಪ್ರಸಾದ್ ಹೇಳ್ತಾರೆ, ಇಸ್ ವಂಡರ್, ಇಸ್ ಗುಡ್. ಥ್ಯಾಂಕ್ ಯು. ಓಕೆ, ಡೈರೆಕ್ಟ್ ಆಗಿ ಮಾತು ಹೋಗೋಣ. ವಾತಾವರಣ ಸ್ವಲ್ಪ ಗರಂ ಆಗಿದೆ, ವಾತಾವರಣ ತಿಳಿ ಆಗ್ಬೇಕು ಅಂದ್ರೆ ಏನ್ ಮಾಡೋಣ, ರಾಮರಾಜ್ ಪಂಚಗಳು ಮತ್ತು ಶರ್ಟ್ಗಳು ಅರ್ಪಿಸುವ ಪುಟಾಣಿ ಪಂಡ್ರು ಸೀಸನ್ 2 ಪವರ್ಡ್ ಬೈ ಕ್ವಿಕ್ ಹೀಲ್, ಇಂಡಿಯಾಸ್ ನಂಬರ್ 1 ಆಂಟಿವೈರಸ್ ಅಂಡ್ ಪಿಯರ್ಸ್. ಯಂಗ್ ಕಾಣಿರಿ ಯಂಗ್ ಆಗಿರಿ ಕಾರ್ಯಕ್ರಮದಲ್ಲಿ ತಗೊಳ್ಳೋ ಒಂದು ಚಿಕ್ಕ ಬ್ರೇಕ್.
ವೆಲ್ಕಮ್ ಬ್ಯಾಕ್ ಟು ರಾಮರಾಜ್ ಪಂಚಗಳು ಮತ್ತು ಶರ್ಟ್ಗಳು ಅರ್ಪಿಸುವ ಪುಟಾಣಿ ಪಾಂಟ್ರು ಸೀಸನ್ 2 ಪವರ್ಡ್ ಬೈ ಕ್ವಿಕ್ ಹಿಲ್, ಇಂಡಿಯಾಸ್ ನಂಬರ್ 1 ಆಂಟಿವೈರಸ್ ಅಂಡ್ ಪಿಯರ್ಸ್. ಯಂಗಾಣಿರಿ ಯಂಗಾಗಿರಿ. ಮುಂದಿನ ಪರ್ಫಾರ್ಮರ್ ಧರ್ಮಸ್ಥಳದ ಧೀರ. ಕ್ಯಾ ಬಾತ್ ಹೈ. ಇವತ್ತು ಸ್ಟೇಜ್ ಮೇಲೆ ಜಂಗ್ಲಿ. ಸ್ಟೇಜ್ ಮೇಲೆ ಜಂಗ್ಲಿ. ಲೆಟ್ಸ್ ವೆಲ್ಕಮ್ ತೌಶೀರ್ ಆನ್ ಸ್ಟೇಜ್. ತೌಶೀರ್. ನೀನೆಂದರೆ ನನ್ನೊಳಗೆ ಏನೋ ಒಂದು ಸಂಚಲನ, ನಾ ಬರೆಯದ ಕವಿತೆಗಳ ನೀನೇ ಒಂದು ಸಂಕಲನ. ಓ ಜೀವವೇ ಹೇಳಿಬಿಡು, ನಿನಗೂ ಕೂಡ ಹೀಗೆ ನೀನೆಂದರೆ ನನ್ನೊಳಗೆ ಏನೋ ಒಂದು ಸಂಚಲನ, ಏನೋ ಒಂದು ಸಂಚಲನ. ತಂದೆನು ಪಿಸುಮಾತು ಜೇಬಲ್ಲಿ, ಕಂಡೆನು ಹಸಿಮಂಚು ಕಣ್ಣಲ್ಲಿ, ಬಂದೆನು ತುಸು ದೂರ ಜೊತೆಯಲ್ಲಿ ಮರೆತು ಮೈಮನ. ನಿನ್ನ ಬೆರಳು ಹಿಡಿದು ನಾನು ನೀರ ಮೇಲೆ ಬರೆಯಲೇನು, ನಿನ್ನ ನೆರಳು ಸುಳಿಯುವಲ್ಲೂ ಹೂವ ತಂದು ಸುರಿಯಲೇನು. ನಂಬಿಕೂತ ಹೊಂಬ ನಾನು, ನೀನು ಹೀಗೇನೋ. ನೀನೆಂದರೆ ನನ್ನೊಳಗೆ ಏನೋ ಒಂದು ಸಂಚಲನ, ನಾ ಬರೆಯದ ಕವಿತೆಗಳ ನೀನೇ ಒಂದು ಸಂಕಲನ. ಓ ಜೀವವೇ ಹೇಳಿಬಿಡು, ನಿನಗೂ ಕೂಡ ಹೀಗೆ ನೀನೆಂದರೆ ನನ್ನೊಳಗೆ ಏನೋ ಒಂದು ಸಂಚಲನ, ಏನೋ ಒಂದು ಸಂಚಲನ. ಸೊ ಇವತ್ತಿಗೆ ಎಲ್ಲ ಮಕ್ಕಳ ಪರ್ಫಾರ್ಮೆನ್ಸು ಮುಗಿದಿದೆ. ಅಂದರೆ ಈ ಒಂದು ಡ್ಯುಯೆಟ್ ರೌಂಡಿನ ಎಲ್ಲ ಪರ್ಫಾರ್ಮೆನ್ಸ್ ಕೂಡ ಮುಗಿದಿದೆ. ಆದರೆ ಒಂದು ಏನಪ್ಪ ಅಂತಂದರೆ ಭಾಳ ದುಃಖಕರವಾದ ವಿಚಾರ ಅಂದರೆ ನಮ್ಮ ಡ್ಯುಯೆಟ್ಟೇ ಇಲ್ಲವಲ್ಲ ಅಂತ ನನಗೆ ಒಳಗೆ ಒಂದು ನಿಮಿಷ ಒಳಗಾಕುದು ಹಾಂ ಪರವಾಗಿಲ್ಲ ರಜನಿ, ನೀ ಎಲ್ಲೇ ಇರು ಹೇಗೆ ಇರು, ಯಾವಾಗಲೂ ನಾನು ಹೇಳ್ಕೊಟ್ಟ ಹಾಗೆ ಗೊತ್ತಾಯ್ತಲ್ಲ? ಓಕೆ, ಇಲ್ಲಿ ಪಾಯಿಂಟ್ಸನ್ನ ಕೇಳ್ಬೋಣಂತೆ. ಬಂದು ಸುಂದರಂ ಮಾಸ್ಟರ್. ಯೂತ್ ಅನ್ನೋದು ಮನಸ್ಸಿನೊಳಗೆ ಅಷ್ಟು ಹಾಯವಾಗಿದೆ, ಅಷ್ಟು ಜಂಪು ಅಲ್ಲಿದು ಇದು ಮಾಡೋದು. ಬಟ್ ಐ ಎಂಜಾಯ್. ಸೂಪರ್ ಸೂಪರ್. ನಿಜವಾಗ್ಲೂ ಮಾಸ್ಟರ್ ಬಂದ ನಾವಲ್ಲ ಅದನ್ನ ಕೇಳೋದಕ್ಕೆ ಕಾಯ್ತಾ ಇರ್ತೀವಿ. ಯಾಕಂದ್ರೆ ಒಂದು ನಿಜವಾಗ್ಲೂ ಎಂಜಾಯ್ ಮಾಡಿದ್ರೆ ಅವ್ರು ಅನುಭವಿಸ್ಕೊಂಡು ಹೇಳ್ತಾರೆ ಸೂಪರ್ ಅಂತಾರೆ. ಅದನ್ನ ನೋಡಿದ್ರೆ ಒಂಥರ ಏನೋ ಖುಷಿ ಆಗುತ್ತೆ ಮಾಸ್ಟರ್. ಈಗ ಸ್ಟ್ಯಾಂಡಿಂಗ್ ಓವೇಷನ್ ಬೇರೆ ಸಿಕ್ಕಿದೆ ನಿಮಗೆ. ಸೊ ಗುರುಪ್ರಸಾದ್ ಅವರೇ, ನಾನು ಒಂದು ಬ್ಯೂಟಿಫುಲ್ ಆಗಿರೋ ಹಿತವಾಗಿರೋಂಥ ಒಂದು ಪರ್ಫಾರ್ಮೆನ್ಸ್ ನೋಡಿದೆ. ತುಂಬ ಹಿತವಾಗಿತ್ತು ಮತ್ತು ನಿಮ್ಮ ಕಾಸ್ಟ್ಯೂಮ್ಸ್ ತುಂಬ ಚೆನ್ನಾಗಿ ಕಾಂಪ್ಲಿಮೆಂಟ್ ಮಾಡ್ತಿದೆ, ಅವನ ಎಕ್ಸ್ಪ್ರೆಷನ್ಸು ಅವಳ ಎಕ್ಸ್ಪ್ರೆಷನ್ಸು ಎಲ್ಲ. ಹಾಗಾಗಿ ನಾನು ಇದನ್ನು ತೋರ್ಸೋಕ್ಕೆ ಇಷ್ಟಪಡ್ತೀನಿ.
ದಿಸ್ ಇಸ್ ವಾಟ್ ಇಟ್ ಈಸ್. ಪ್ರಯೋಗ ಇತ್ತು, ಮಳೆ ಬಳಸಿದ್ರಿ, ತುಂಬಾ ಅಚ್ಚುಕಟ್ಟಾಗಿ ಮಾಡ್ತಾ ಹೋದ್ರಿ. ಎಕ್ಸ್ಟ್ರಾರ್ಡಿನರಿ, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು. ನಾನು ಕೂತ್ಕೊಳ್ಳೋಕ್ಕಾಗಲಿಲ್ಲ, ನಿಂತ್ಕೊಳ್ಳೇಬೇಕಾಗಿ ಬಂದ್ಬಿಡ್ತು. ನಿಜವಾಗ್ಲು ವಂಡರ್ಫುಲ್, ಟೂ ಗುಡ್. ಸೊ ಗುರುಪ್ರಸಾದ್ ಸರ್ ಇಂದ ಏನ್ ಸಿಕ್ಕಿದೆ? ಇದು ಡ್ಯಾನ್ಸ್ ಅಂದ್ರೆ. ರಕ್ಷಿತಾ ಅವರೇ, ತೌಶೀರ್ ಬಗ್ಗೆ ನಾನು ಏನ್ ಹೇಳಿ? ಕಮೆಂಟ್ಸ್. ನಾನು ಇವತ್ತು ತೌಶೀರ್ ಬಗ್ಗೆ ಕಮೆಂಟ್ ಮಾಡಲ್ಲ ನಿರಂಜನ್. ಅವನ ಬಗ್ಗೆ ನನಗೇನು ಕೆಟ್ಟದಿಲ್ವೇ ಇಲ್ಲ ಹೇಳಕ್. ಅವ್ನು ಅಷ್ಟು ಒಳ್ಳೆ ಡಾನ್ಸರ್. ಓಕೆ, ಅವನ ಬಗ್ಗೆ ಹೇಳಲ್ವಂತೆ, ನನ್ನ ಬಗ್ಗೆ ಹೇಳಿ. ಡಬ್ಬ ನಿಜವಾಗ್ಲು ನಿನ್ನೆಲ್ಲ ನಾ ಹೇಳ್ಕೊಟ್ಟಿದ್ದಕ್ಕೆ ಒಳ್ಳೆ ಕಮೆಂಟ್ ಸಿಗ್ತಾರೆ ನಿಮಗೆ. ದಾಟ್ಸ್ ರಿಯಲಿ ನೈಸ್, ದಾಟ್ಸ್ ರಿಯಲಿ ನೈಸ್. ಯಾ, ಸೊ ಇದೇ ಖುಷಿನಲ್ಲಿ ಪಾಯಿಂಟ್ಸ್ ಬಗ್ಗೆ ತಿಳ್ಕೊಂಬೋಣಂತೆ. ಫಸ್ಟ್ ರಕ್ಷಿತಾ ಅವರಿಂದನೇ ಓಪನ್ ಆಗಲಿ. ಓಕೆ, ನೀವು ಹೇಳಿ ಗುರು ಸರ್. ಅಲ್ಲ, ನಾನು ಅಷ್ಟೆಲ್ಲ ಎಕ್ಸೈಟೆಡ್ ಆಗಿ ನಿಂತ್ಕೊಂಡು ತೋರ್ಸೋದ್ ಮೇಲೆ ಇವರಿಬ್ಬರಿಗೆ ಮತ್ತು ಮೇಲ್ಗಡೆ ನಿಂತ್ಕೊಂಡು ನೀರು ಹುಯ್ದವ್ರಿಗೆ, ಈ ಸೆಟ್ ಹಾಕಿದವ್ರಿಗೆ ಎಲ್ರಿಗೂ ಸೇರಿದು ಸುಂದರ ಮಸ್ತ್. ಅಲ್ಲ 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 ಏನು ಒಂದು ಸಂಚಲನ, ನಾ ಬರೆಯದ ಕವಿತೆಗಳ ನೀನೇ ಒಂದು ಈ ಒಂದು ಡ್ಯೂಯಟ್ ರೌಂಡಿನ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ಡೇ ಯಾರು ಅಂತ ತಿಳ್ಕೊಳ್ಳೋ ಸಮಯ. ಸೊ ಜಜಸ್, ಯಾರು ಇವತ್ತಿನ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ಡೇ? ಈ ವಾರದ ಬೆಸ್ಟ್ ಪರ್ಫಾರ್ಮರ್ಸ್ ಆಫ್ ದ ಡೇ. ಸೊ ಇಬ್ಬರಿದ್ದಾರೆ ಈ ವಾರ. ಓ, ಸೊ ಅಲ್ಲಿಗೆ ಈ ವಾರದ ಕ್ವಿಕ್ ಹೀಲ್ ಬೆಸ್ಟ್ ಪರ್ಫಾರ್ಮರ್ಸ್ ಅಂತ ಕರಿಬೇಕು ಅಂತ. ಈ ವಾರದ ಕ್ವಿಕ್ ಹೀಲ್ ಬೆಸ್ಟ್ ಪರ್ಫಾರ್ಮರ್ಸ್ ಆಫ್ ದ ಡೇ ಇಬ್ರು. ಒಂದು ಪ್ರಣಮ್ಯ ಅಂಡ್ ಇನ್ನೊಬ್ರು ತೌಶೀರ್. ನಿಜವಾಗಲೂ ಎಲಿಮಿನೇಷನ್ ರೌಂಡ್ಗೆ ನಾವು ಬರ್ತಾ ಇದೀವಿ. ಟೆನ್ಷನ್ ಬಿಲ್ಡ್ ಆಗುವಂಥ ಸಮಯ. ಸೊ ಈ ಒಂದು ಟೆನ್ಷನ್ ನನಗೆ ಖಂಡಿತವಾಗ್ಲೂ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಇದನ್ನ ಖಂಡಿತವಾಗ್ಲೂ ನಾನು ನಿಮಗೆ ಬಿಡ್ತಾ ಇದ್ದೀನಿ. ಪ್ಲೀಸ್ ಗೋ ಅಹೆಡ್. ಲೀಸ್ಟ್ ಸ್ಕೋರ್ಸ್ ಅಂದರೆ ಎಲ್ಲರಿಗಿಂತ ಕಡಿಮೆ ಸ್ಕೋರ್ಸ್ ಈ ವಾರ 3 ಮಕ್ಕಳಿಗೆ ಸಿಕ್ಕಿರೋದು. ನಾವು ಅದೊಂದು ಡೇಂಜರ್ ಝೋನ್ ಅಂತ ಹೇಳ್ಬೋದು. ಆ ಡೇಂಜರ್ ಝೋನ್ಗೆ ಇವತ್ತು ಬರ್ತಾ ಇರೋ ಫಸ್ಟ್ ಪಾರ್ಟಿಸಿಪೆಂಟ್ ಈಸ್ ಪ್ರಿಯಾ. ಎರಡನೇ ಮಗು ಆರ್ಯ ಆ್ಯಂಡ್ ಮೂರನೇ ಅವರು ಇಸ್ ಶಿಫಾಲಿ. ಈ 14 ಜನ ಪುಟಾಣಿ ಪಂಟ್ರಲ್ಲಿ ಈ ನಮ್ಮ 3 ಜನ ಪಂಟ್ರು ಎಲ್ಲಾರ್ಕಿಂತ ಕಡಿಮೆ ಮಾರ್ಕ್ಸ್ ತಗೊಂಡಿರೋದು. ಮಿಕ್ಕ 11 ಜನ ಪಾರ್ಟಿಸಿಪೆಂಟ್ಸ್ಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, ನೀವೆಲ್ಲರೂ ಕ್ವಿಕ್ ಹೀಲ್ ಸೇಫ್ ಝೋನಲ್ಲಿದ್ದೀರಾ. ಮುಂಬರುವ ಎಲ್ಲ ರೌಂಡ್ಗಳಲ್ಲಿ ಪ್ರತಿಯೊಂದು ರೌಂಡಿನ ಕಡೆಗೆ ಒಂದೊಂದು ಮಗು ಎಲಿಮಿನೇಟ್ ಆಗ್ತಾ ಹೋಗುತ್ತೆ. ಸೊ ಇವತ್ತು ಡೇಂಜರ್ ಝೋನಲ್ಲಿರುವಂಥ ಈ 3 ಮಕ್ಕಳಲ್ಲಿ ಯಾವ ಮಗು ನಮ್ಮ ಈ ಒಂದು ಪುಟಾಣಿ ಪಂಟ್ರು ಸೆಟ್ಟನ್ನು ಬಿಟ್ಟು ಪರ್ಮನೆಂಟ್ ಆಗಿ ಆಚೆ ಹೋಗ್ತಾ ಇದೆ? ನಾವೊಂದು ಹೇಳಕ್ಕೆ ಇಷ್ಟಪಡ್ತೀನಿ ನಿರಂಜನ್. ಎಸ್, ಇದು ಮೊದಲನೇ ವಾರದ ಎಲಿಮಿನೇಷನ್. ಈ ವಾರ ಈ 3 ಜನ ನಮ್ಮ ಪುಟಾಣಿ ಪಂಟ್ರಿಗೆ ಒಂದು ಎಕ್ಸ್ಟ್ರಾ ಚಾನ್ಸ್ ಕೊಡಬೇಕು ಅಂತ. ಅಂದರೆ ಶೆಫಾಲಿ, ಆರ್ಯ ಮತ್ತು ಪ್ರಿಯಾ ಫಸ್ಟ್ ಪರ್ಫಾರ್ಮ್ ಮಾಡ್ತಾರೆ. ಈ 3 ಜನ, ಈ 3 ಪುಟಾಣಿ ಪಂಟ್ರಿಗೆ ನಾವು 3 ಜನ ಜಡ್ಜಸ್ ಒಂದು ಸರ್ಟನ್ ಮಾರ್ಕ್ಸ್ ಕೊಡ್ತೀವಿ. ಆ ಮಾರ್ಕ್ಸಲ್ಲಿ ಯಾರು ಎಲ್ಲಾರ್ಕಿನ್ನ ಕಡಿಮೆ ಮಾರ್ಕ್ಸ್ ತಗೋತಾರೋ ಅವರನ್ನು
ನಾವು ಶನಿವಾರದ ಎಪಿಸೋಡ್ ಎಲಿಮಿನೇಟ್ ಮಾಡ್ತೀವಿ. ಆ್ಯಂಡ್ ಇನ್ನೊಂದು ವಿಶೇಷತೆ ಮುಂದಿನ ವಾರದ್ದು ಎಪಿಸೋಡ್ಗಳಲ್ಲಿ ಏನು ಅಂದರೆ ಡಬಲ್ ಎಲಿಮಿನೇಷನ್ ಇದೆ. ಅಂದರೆ ನಾವು ಶನಿವಾರ ಒಬ್ಬರನ್ನ ಎಲಿಮಿನೇಟ್ ಮಾಡ್ತೀವಿ, ಹಾಗೇ ಭಾನುವಾರ ಯಾರು ಎಲ್ಲರಿಗಿಂತ ಲೀಸ್ಟ್ ಮಾರ್ಕ್ಸ್ ತಗೋತಾರೋ ದ್ಯಾಟ್ ಚೈಲ್ಡ್ ಗೆಟ್ಸ್ ಔಟ್ ಆನ್ ಸಂಡೇ. ಈ ಸಲ ನಾನು ಏನು ಕಲಿತೆ ಅನ್ನೋದಕ್ಕಿಂತ ನಾನು ಸ್ಲೇಟ್ ಮೇಲೆ ಬರೀತಾ ಇದ್ದೆ, ಏನು ಕಲಿತೆ ಅನ್ನೋದಕ್ಕಿಂತ ಆ 3 ಜನಕ್ಕೋಸ್ಕರ ನಾನು ಒಂದು ಮೆಸೇಜ್ ಬರ್ತಿದ್ದೀನಿ. ಎಸ್ ಪ್ಲೀಸ್, ತೋರ್ಸಕ್ಕೆ ಇಷ್ಟಪಡ್ತೀನಿ. ಮುಂದಿನ ವಾರಕ್ಕೆ ಸಿದ್ಧರಾಗಿ, ಶುಭವಾಗಲಿ. ಈ 3 ಜನ ಕ್ವಿಕ್ ಹೀಲ್ ಸೇಫ್ ಝೋನ್ಗೆ ಹೋಗ್ತಾ ಇದ್ದೀರಾ. ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ಸ್. ಸೊ ಈ ವಾರ ಒಂಥರ ಡ್ರಮ್ಯಾಟಿಕ್ ಚೇಂಜ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ನಾನು ಕೂಡ ನಿಜವಾಗ್ಲೂ ಯಾರೋ ಒಬ್ರು ಎಲಿಮಿನೇಟ್ ಆಗ್ತಾರೆ ಅಂತ ಅನ್ಕೊಂತಾ ಇದ್ದೆ. ಆದರೂ ಒಂಚೂರು ಚಮಕ್ಕು, ಝಲಕ್ಕು, ಸಸ್ಪೆನ್ಸು ಎಲ್ಲ ಆಯಿತು. ಬಟ್ ಆದರೆ ಮುಂದಿನ ವಾರಗಳಿಂದ ಈ ಥರ ಚಮಕ್ಕು ತಿರ್ಗಾ ಸಾಧ್ಯ ಇಲ್ಲ. ಯಾಕೆಂದರೆ ಮುಂದಿನ ವಾರ 2 ಎಲಿಮಿನೇಷನ್ ಇರುತ್ತೆ ಅಂತ ಹೇಳಿದ ಈ ವಾರ ಈ ಒಂದು ಎಪಿಸೋಡ್ನ ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಸೊ ಇಲ್ಲಿವರೆಗೂ ನೀವು ನೋಡಿದ್ದು ರಾಮರಾಜ್ ಪಂಚಗಳು ಮತ್ತು ಶರ್ಟ್ಗಳು ಅರ್ಪಿಸುವ ಪುಟಾಣಿ ಪಂಟ್ರು ಸೀಸನ್ 2 ಪವರ್ಡ್ ಬೈ ಕ್ವಿಕ್ ಹೀಲ್, ಇಂಡಿಯಾಸ್ #1 ಆಂಟಿ ವೈರಸ್ ಅಂಡ್ ಪಿಯರ್ಸ್. ಯಂಗ್ ಕಾಣಿರಿ, ಯಂಗಾಗಿರಿ ಅಂತ ಹೇಳ್ತಾ ಈ ಒಂದು ಎಪಿಸೋಡ್ನ ಮುಗಿಸ್ತಾ ಇದೀವಿ. ಟೇಕ್ ಕೇರ್, ಗುಡ್ ನೈಟ್, ಸಿ ಯು.